ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಅವರು ವಿರಾಟ್ ಕೊಹ್ಲಿ ತರ. ಈ 18 ಜರ್ಸಿ ನಂಬರ್ದವರೆಲ್ಲ ಇದೇ ತರ ಪ್ರಾಬ್ಲಮ್ ಅಂತ. ಅಂದ್ರೆ ಲಾಸ್ಟ್ ಬಾಲ್ ಮಾತ್ರ ಅಲ್ಲ, 3 ಇನ್ಸ್ಟೆನ್ಸಸ್ ಇತ್ತು. 3 ಇನ್ಸ್ಟೆನ್ಸಸ್ ಅಲ್ಲಿ 2 ಔಟ್ ಅನ್ನಿಸ್ತು, 1 ನಾಟ್ ಔಟ್ ಅನಿಸ್ತು. ಯಾವ ಇನ್ಸ್ಟೆನ್ಸ್ ನಾಟ್ ಔಟ್ ಅನ್ಸ್ತು? ಇದನ್ನ ಕೇಳ್ಬೇಕು ನಾನು. ಯಾವ ಇನ್ಸ್ಟೆನ್ಸ್ ನಾಟ್ ಔಟ್ ಅನ್ಸ್ತು? ಏನಪ್ಪ ಇನ್ನೊಂದು ಯಾವ್ದೋ ರೀಲ್ ಓಡಾಡ್ತಾ ಇದೆ ಮ್ಯಾಚ್ದು, ಕಾಂಟ್ರವರ್ಷಿಯಲ್ ರೀಲ್. ಏನಂತೀರಾ? ಲಿಪ್ ರೀಡಿಂಗ್. ಫಸ್ಟ್ ಅನ್ಕ್ಯಾಪ್ಡ್ ಇಂಡಿಯನ್ ಟು ಸ್ಕೋರ್ ಅ ಸೆಂಚುರಿ ಆನ್ ಇಂಡಿಯನ್ ಸಾಯಿಲ್ ಇನ್ ದಿ IPL. ಇಂಡಿಯನ್ ಸಾಯಿಲ್ ಇನ್ IPL. ಕರೆಕ್ಟ್. ಇಂಟರ್ಪ್ರಿಟೇಷನ್ ಮಾಡ್ಕೋಬೇಕು ಅಷ್ಟೇ. ಲಾಸ್ ಆಫ್ ವಿಕೆಟ್ ಇಲ್ಲ ಇಂಟರ್ಪ್ರಿಟೇಷನ್ ಕೊಟ್ವಾ, ರೀಲ್ಸ್ ಗೆ ಕಂಟೆಂಟ್ ಕೊಟ್ವಾ ನಾವು. ಅಷ್ಟೇ. ನಮಸ್ಕಾರ 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 ಎಲ್ಲರಿಗೂ. ನಮಸ್ಕಾರ ನಮಸ್ಕಾರ. ಅದು ಅನ್ಯಾಯ, ಅನ್ಯಾಯ. ಎಷ್ಟು ಇಂಜಸ್ಟಿಸ್ ಮಾಡ್ತೀರಪ್ಪ. ಇಲ್ಲೂ ಡಾಮಿನೇಷನ್. ಮರ್ಚೆಂಡೈಸ್ ಬಂದಾಗಿದೆ. ಡೊಮೆಸ್ಟಿಕ್ ಅಲ್ಲಿ ಬೆಂಗಳೂರು ಲಾಬಿ ಇದು. ಸೊ ಎಸ್, ನಮ್ಮ ಮರ್ಚೆಂಡೈಸ್ ಬಂದಿದೆ. ಅಡ್ವೈಸರ್ಸ್ ಎಲ್ಲಂದ್ರಲ್ಲೇ ಕಾಣಿಸಿದ್ರೆ ಅಡ್ವೈಸ್ ತಗೊಳಕ್ ಹೆಲ್ಪ್ ಆಗ್ಲಿ ಅಂತಾನೆ ಹಾಕೊಂಡಿರೋದು. ಸೊ ಚೆನ್ನಾಗಿದೆ, ಒಂಥರ ಜಾಕೆಟ್. ಟಿ ಶರ್ಟ್ ಬರುತ್ತೆ ಸದ್ಯದಲ್ಲೇ. ನಮ್ ಸಚಿನ್ ಅವ್ರು ಮಾಡ್ತಾ ಇದಾರೆ, ಅನೌನ್ಸ್ ಮಾಡ್ತೀವಿ. ಅದು ರಿಲೀಸ್ ಮಾಡ್ತೀವಿ ಬಿಫೋರ್ IPL. ರೆಡ್, ಬ್ಲೂ, ಗೋಲ್ಡ್ ಮೂರೇ ಇರ್ಬೇಕು. ಸೊ ರೆಡ್, ಬ್ಲೂ, ಗೋಲ್ಡ್ ಅನ್ನೋದು ಮಾತಾಡ್ತಿದ್ದಂಗೆನೆ ಓಪನರ್ ಗೆದ್ಬಿಟ್ರಲ್ಲಪ್ಪ ಚಾಂಪಿಯನ್ಸ್. ಸೊ ಒಳ್ಳೆ ಸ್ಟಾರ್ಟ್ ಡಿಫೆಂಡಿಂಗ್ ಚಾಂಪಿಯನ್ಸ್. ಫೋರ್ತ್ WPL, ಫೋರ್ತ್ ತಾನೇ ಇದು? WPL ನಂಬರ್ 4 ಅನ್ಸುತ್ತೆ. ಓಕೆ, ಸಾರಿ. ಸೊ WPL ನಂಬರ್ 3ಗೆ ಓಪನಿಂಗು ಒಳ್ಳೆ ಶುಭಾರಂಭ. ನೋಡಿದ್ರ ಮ್ಯಾಚ್? ಹೌದಪ್ಪ, ನೋಡಿದ್ರು. ಅದು ಅಲ್ಲಿ ಎಷ್ಟು ಜನ ಎಲಿಸ್ ಪೆರಿ ಅವ್ರು ಔಟ್ ಆದ್ಮೇಲೆ TVRs ಮಲ್ಕೊಂಡ್ರು, ಅವ್ರಿಗೆಲ್ಲ ಒಂದು 10 ಸೆಕೆಂಡ್ಸ್ ಮೌನಾಚರಣೆ. ಎಕ್ಸಾಕ್ಟ್ಲಿ. ಅಂಡ್ ನಾವು ಪುರುಷರ ತರ ಅಲ್ಲ, ಫಸ್ಟ್ ಮ್ಯಾಚ್ ದೇವ್ರಿಗೂ ಬಿಡಲ್ಲ, ಯಾರಿಗೂ ಬಿಡಲ್ಲ. ಲಾಸ್ಟ್ ಸೀಸನ್ ಎಲ್ಲಾರು ಬಿಟ್ಟಿದ್ರು, ಲಾಸ್ಟ್ ಅಲ್ಲಿ 2016 ತರ 5 ಗೆದ್ರು. ಲಾಸ್ಟ್ ಸೀಸನ್ ವಿನ್ನರ್ಸ್ ಆದ್ಮೇಲೆ ಹೊಸ ಅಧ್ಯಾಯ, ಕಾನ್ಫಿಡೆನ್ಸ್ ಕಾಣಿಸ್ತದೆ. ಎಕ್ಸಾಕ್ಟ್ಲಿ. ಇಂಪಾರ್ಟೆಂಟ್ ಏನಂದ್ರೆ ಒಂದೇ ಒಂದು ಸರಿ ಕಪ್ ಗೆದ್ರೆ ಟೀಮ್ ಕಾನ್ಫಿಡೆನ್ಸ್ ಎಲ್ಲಿರುತ್ತೆ, ಹೇಗೆಲ್ಲ ಗೆಲ್ಬೋದು ಅಂತ ತೋರಿಸ್ಕೊಡ್ತಾ ಇದಾರೆ ಅನ್ಸ್ತಾ ಇದೆ. ಸೆಕೆಂಡ್ ಮ್ಯಾಚ್ ಇವಾಗ ನಡೀತಾ ಇದೆ, ನಾವು ಮಾತಾಡ್ತಿದ್ದಾಗಲೇ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ. ಅವರು ಒದ್ದಾಡಿದ್ದು ನೋಡಿದೀವಿ. ಯಾವ ಬ್ಯಾಟರ್ಗೂ ಟೈಮಿಂಗ್ ಸಿಗ್ಲಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ. ಇಲ್ಲಿ ನಮ್ಮವರು ಒಡೆದ್ ಬಿಸಾಕ್ತಾ ಇದಾರೆ. ಇನ್ನೊಂದು 3-4 ಓವರ್ ಆಗೋಗ್ತಾ ಇದೆ. ನಾವು ಮಾತಾಡಿ ಮುಗಿಸೋ ಅಷ್ಟರಲ್ಲಿ ಯಾಕೋ ಆಗೋಗುತ್ತೆ ಅನ್ಸುತ್ತೆ. ಸೊ ಹೇಗಿತ್ತು ಮ್ಯಾಚು? ವೆರಿ ಯು ಹ್ಯಾಪಿ ವಿತ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ದ WPL 3 ಓಪನರ್? ಎಸ್, ಒಳ್ಳೆ ಬ್ಲಾಕ್ ಬಸ್ಟರ್ ಓಪನಿಂಗ್. ರೆಕಾರ್ಡ್ ಚೇಸ್ ಬೇರೆ ಅದು. ರೆಕಾರ್ಡ್ ಚೇಸ್. ಐ ಮೀನ್ ಕ್ಯಾಂಪೇನ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಲಾಸ್ಟ್ ಇಯರ್ ಅಷ್ಟು ಒಂಥರ ಹೋಪ್ ಇರ್ಲಿಲ್ಲ, ಟು ಬಿ ಆನೆಸ್ಟ್. ಅಷ್ಟೊಂದು ಇಂಜುರಿ ಕನ್ಸರ್ನ್ಸ್ ಇದ್ದು ನಮ್ದು. ನಾವು ನೋಡಿದ್ರೆ ನಮ್ WPL ಲಾಸ್ಟ್ ಇಯರ್ ಗೆದ್ದಿದ್ದು ಇಟ್ ವಾಸ್ ಮೇನ್ಲಿ ಬಿಕಾಸ್ ಆಫ್ ಅವರ್ ಬೌಲಿಂಗ್ ಅಂಡ್ ಎನಿ ಟೂರ್ನಮೆಂಟ್ ಫಾರ್ ದಟ್ ಮ್ಯಾಟರ್. ಅವ್ರು ಎಲ್ಲ ಹೇಳಿದಾರಲ್ಲ, ನೀವು ಬ್ಯಾಟರ್ ಒಂದು ಮ್ಯಾಚ್ ಗೆಲ್ಸಬಹುದು, ಬೌಲರ್ಸ್ ಏನೇ ಟೂರ್ನಮೆಂಟ್ ಗೆಲ್ಸೋದು ಅಂತ. ಆ ತರ ಇದ್ದಾಗ ನಮ್ದು ಬೌಲರ್ಸ್ ಏನೇ ಲಾಸ್ಟ್ ಟೈಮ್ ಟೂರ್ನಮೆಂಟ್ ಗೆಲ್ಸಿದ್ರು. ನಮ್ಗೆ ಇದ್ದಿದ್ದು ಅಷ್ಟು ಬೌಲಿಂಗ್ ಅಟ್ಯಾಕ್ ಅಲ್ಲಿ ರೇಣುಕಾ ಸಿಂಗ್ ಅವ್ರು ಬಿಟ್ಟರೆ ಎಲ್ಲರೂ ಹೊಸಬ್ರು ಈ ಟೈಮ್. ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಪ್ರಿಯಾಂಕಾ ಪಾಟೀಲ್ ಇಲ್ಲ, ಸೋಫಿ ಡಿವೈನ್ ಇಲ್ಲ, ಮೌಲಿನು ಇಲ್ಲ, ಆಮೇಲೆ ಆಶಾ ಶೋಭನಾ ಇಲ್ಲ, ಆಮೇಲೆ ಎಲಿಸ್ ಪೆರಿ ಬೌಲಿಂಗ್ ಮಾಡ್ತಾ ಇಲ್ಲ ಫಾರ್ ಫಸ್ಟ್ ಫ್ಯೂ ಮ್ಯಾಚಸ್ ಬಿಕಾಸ್ ಆಫ್ ದ ಇಂಜುರಿ. ಸೊ ಇಷ್ಟು ಜನ ಇಲ್ದಿದ್ದಾಗ ರೇಣುಕಾ ಸಿಂಗ್ ಒಬ್ಬರೇ ಇರೋದು. ಅಂಡ್ ಫಸ್ಟ್ ಮ್ಯಾಚ್ ಅಲ್ಲೂ ಆ ಕಡೆ ಕ್ಯಾಪ್ಟನ್ ಅವ್ರ ಹೆಸರು ಬಗ್ಗೆ ಏನೋ ಆಶ್ಲಿ ಗಾರ್ಡ್ನರ್ ಅವ್ರು ಹೊಡಿತಾ ಇದ್ ನೋಡಿದ್ರೆ ನಮ್ದು ಏನಪ್ಪಾ, ನಮ್ದು ಬೌಲಿಂಗ್ ಅಟ್ಯಾಕ್ ಈ ಆಯ್ತು. ಒಂದ್ ಮ್ಯಾಚ್ ಗೆದ್ವಿ, ಎಲಿಸ್ ಪೆರಿ ಏನ್ ಹಿಂಗ್ ಹೊಡ್ಸ್ಕೊತಾರೆ, ಆಗತ್ತಾ ಏನ್ ಕತೆ ಅನ್ಕೋತಾ ಇದ್ದಂಗೆನೆ ಇವತ್ತಿಂದು ಬೌಲಿಂಗ್ ಅಟ್ಯಾಕ್ ನೋಡಿ, ಅಂದ್ರೆ ಬೌಲಿಂಗ್ ಮಾಡಿದ್ ನೋಡಿದ್ಮೇಲೆ ಒಂದ್ ಸ್ವಲ್ಪ ಸಮಾಧಾನ ಆಯ್ತು. ಓಕೆ, ಇಟ್ ವಾಸ್ ನಾಟ್ ಜಸ್ಟ್ ಫಸ್ಟ್ ಮ್ಯಾಚ್ ಬ್ಯಾಟರ್ಸ್ ಗೆಲ್ಸ್ಬಿಟ್ರು, ನಮ್ದು ಬ್ಯಾಟಿಂಗ್ ಹೆವಿ, ಬ್ಯಾಟರ್ಸೇ ಗೆಲ್ಸ್ಬೇಕು ಅನ್ನೋ ತರ ಏನಿಲ್ಲ ಅನ್ನೋದೊಂದು ಫೀಲಿಂಗ್ ಬಂತು. ನೈಸ್. ಸೊ ಅದೇ ಮೇನ್ ಅಪ್ರಿಷಿಯೇಟ್ ಮಾಡ್ಬೇಕಾಗಿರೋದು ಟೀಮ್ದು ಕಾನ್ಫಿಡೆನ್ಸ್. ಲೋಯರ್ ಆರ್ಡರ್ ಅಲ್ಲಿ ಬಂದವರು ಯಾರೂ ಕುಗ್ಲಿಲ್ಲ. ಸಿಕ್ಕಾಪಡೆ ದೊಡ್ಡ ಬೋರ್ಡ್ ಸ್ಕೋರ್ ಬೋರ್ಡ್ ಪ್ರೆಷರ್ ಏನೇ ಎಷ್ಟೊಂದ್ ಸರಿ ಟೀಮ್ನ ಕೆಳಗೆ ತಂದ್ಬಿಡುತ್ತೆ. ಈ ತರ ಬಿಗ್ ಚೇಸು, ರೆಕಾರ್ಡ್ ಚೇಸ್, ಇದೇನಾದ್ರು ಚೇಸ್ ಮಾಡ್ಬಿಟ್ರೆ ರೆಕಾರ್ಡ್ ಆಗ್ಬಿಡುತ್ತೆ ಅನ್ನೋದು ಏನಾದ್ರು ತಲೆಗೆ ಹೋಗ್ಬಿಟ್ರೆ ಬಿಗ್ ಲಾಸ್ ಆಗ್ಬಿಡುತ್ತೆ. 100 ರನ್ 120 ರನ್ ಈ ತರ ಲಾಸ್ಗಳಾಗ್ಬಿಡುತ್ತೆ T20ನಲ್ಲಿ. ಬಟ್ ಅದೇ ಮೊನ್ನೆ ಆಗಿದ್ದು ಬೇರೆ ತರನೇ. ವಿಕೆಟ್ ಫ್ರೀಕ್ವೆಂಟ್ ಆಗಿ ವಿಕೆಟ್ಸ್ ಬೀಳ್ತಿದ್ರು ಒಂದು ಬಿಲೀಫು, ಕಾನ್ಫಿಡೆನ್ಸು ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇತ್ತು. ಅದು ಐ ಥಿಂಕ್ ದಟ್ಸ್ ಒನ್ ಆಫ್ ದ ಮೇಜರ್ ಪಾಸಿಟಿವ್ಸ್ ಅಂತ ಅನಿಸ್ತಾ ಇದೆ ನಮ್ಮ ವುಮೆನ್ಸ್ ಟೀಮ್. ಸೊ 4 ಇಂಪಾರ್ಟೆಂಟ್ ನೇಮ್ಸ್ ನಮ್ ಚೇಸ್ ಅಲ್ಲಿ: ಪೆರಿ, ಆಮೇಲೆ ರಾಘವಿ ಬಿಸ್ಟ್, ರಿಚಾ ಘೋಷ್ ಅಂಡ್ ಲಾಸ್ಟ್ ಗೆ ತನಿಕಾ ಅಹುಜಾ. ಇವ್ರು 4 ಜನನು ವೈಲ್ ಒಬ್ರು ಯಾರು ಡಾಮಿನೇಟ್ ಮಾಡಲಿಲ್ಲ. ಆ ಮೊಮೆಂಟಮ್ ನ ಈವನ್ ವಿಕೆಟ್ ಬಿದ್ಮೇಲೆ ಕಂಟಿನ್ಯೂ ಆಯ್ತು. ದ ಫಸ್ಟ್ ಪಾರ್ಟ್ನರ್ಶಿಪ್ ಬಿಟ್ವೀನ್
ಪೆರಿ ಅಂಡ್ ರಾಘವಿ. ಅವರಿಬ್ಬರದು ಆಲ್ಮೋಸ್ಟ್ 80 ರನ್ಸ್ ಅನ್ಸುತ್ತೆ, 78. ಅದಾದ್ಮೇಲೆ ರಿಚಾ ಘೋಷ್ ಅಂಡ್ ಕನಿಕಾ. ಅಂಡ್ ಟು ಬಿ ಫ್ರ್ಯಾಂಕ್, ಕನಿಕಾ ಅವರು ಬಂದು ಈ ತರ ಹೊಡಿತಾರೆ ಅಂತ ಅಟ್ಲೀಸ್ಟ್ ಐಮ್ ಶೋರ್ ನಾನಂತೂ ಅನ್ಕೊಂಡಿರಲಿಲ್ಲ. ಬೇರೆಯವರು ಅದೇ ಅನ್ಕೊಂಡಿರ್ತಾರೆ, ಬಿಕಾಸ್ ಲಿಮಿಟೇಷನ್ಸ್ ನಾವು ನೋಡಿದ್ವಿ ಲಾಸ್ಟ್ ಸೀಸನ್ ಅಲ್ಲಿ. ಬಂದು ಕ್ಲಿಯರ್ ಮಾಡಿ ಲಾಸ್ಟ್ ಸೀಸನ್ ನೋಡಲೇ ಇಲ್ಲ, ಸುಮ್ಮನೆ ಏನೋ ಹೇಳ್ಬಿಡು. ಲಾಸ್ಟ್ ಸೀಸನ್ ಕರ್ನಿಕಾ ಅಂತಲ್ಲ ನೋಡಿದ್ದು. ಇಂಜುರಿಯಿಂದ ಕೂತಿದ್ರು. ಇಲ್ಲ ಓವರ್ ಆಲ್ ನಿಮಗೆ ಲಾಸ್ಟ್ ಸೀಸನ್ ಅಂದ್ರೆ RCB ಆಡಿದ್ದು ಅಂತಲ್ಲ, ಅವ್ರ ಗೇಮ್ ನ ನೋಡಿದಾಗ ಲಾಸ್ಟ್ ಇಯರ್, ಓಕೆ ಸೀಸನ್ ಅಂತ ಹೇಳ್ಬಿಡ, ಲಾಸ್ಟ್ ಇಯರ್ ಅವ್ರ ಗೇಮ್ ಆಡಿರೋದಾಗಿರ್ಬೋದು, ಅವ್ರ ಸ್ಟೇಟ್ ಆಗಿರ್ಬೋದು, ಅವ್ರದ್ದು ಲಿಮಿಟೇಷನ್ಸ್ ಇತ್ತು. ಬಟ್ ಇವಾಗ ಯು ಡೋಂಟ್ ಹ್ಯಾವ್ ಟು ಕಮ್ ಅಂಡ್ ಏನೋ ಮೆನ್ಸ್ ಟೀಮ್ ತರ ಎಲ್ಲ ಮೇಲೆ ಹೊಡಿಬೇಕು ಅಂತಲ್ಲ. ಶಿ ವಾಸ್ ಏಬಲ್ ಟು ಮೂವ್. ಅವ್ರು ತುಂಬಾ ಚೆನ್ನಾಗಿ ಮೂವ್ ಮಾಡ್ತಾ ಇದ್ರು ವಿಕೆಟ್ ಅಲ್ಲಿ. ಮೂವ್ ಮಾಡ್ತಿದ್ದೇನಾಯ್ತು, ಬೌಲರ್ಸ್ಗೆ ಆಬ್ವಿಯಸ್ಲಿ ಲೈನ್ ಸಿಗ್ತಿರ್ಲಿಲ್ಲ. ಶಿ ವಾಸ್ ಏಬಲ್ ಟು ಗೆಟ್ ದಟ್ ರನ್ಸ್. ಸೊ ಐ ಥಿಂಕ್ ದಟ್ ಇಸ್ ವಾಟ್ ಯು ಸೇ ಟ್ರಾನ್ಸ್ಫಾರ್ಮೇಶನ್ ಫ್ರಮ್ ಲಾಸ್ಟ್ ಇಯರ್ ಟು ದಿಸ್ ಇಯರ್ ಅವ್ರ ಗೇಮ್ ಅಲ್ಲಿ. ಸೊ ಅದೇ ತರ ಇನ್ನ 360 ಡಿಗ್ರಿನೂ ಹೊಡೆದ್ರಲ್ಲ, 360 ಡಿಗ್ರಿನೂ ಹೊಡೆದ್ರು. ಪಾಕೆಟ್ ಸೈಜ್ ನನಗೆ ಅವಾಗ ನಮ್ಗೆ RCB ಗೆ ಸರ್ಫರಾಜ್ ಖಾನ್ ಬಂದು ಆಡಿ ಆ ಗೇಮ್ ನಾಪ್ಕ ಬಂತು ನನಗೆ. ಸರ್ಫರಾಜ್ ಖಾನ್ ಫಾರ್ RCB. ಹೌದು. ಅಂಡ್ ರಿಚಾ ಘೋಷ್ ಅಷ್ಟೇ, ನಾವು ಒಂದೆರಡು ಮ್ಯಾಚ್ ಅಲ್ಲಿ ಲಾಸ್ಟ್ ಟೈಮ್ ನೋಡಿದ್ವಿ, ಅಂದ್ರೆ ಕ್ಲೋಸ್ ಆಗಿ ತಗೊಂಡ್ ಬಂದು ಸೋತಿದ್ವಿ. ಬಟ್ ಈ ಸತಿ ತುಂಬಾ ಮೆಚೂರ್ಡ್ ಆಗಿ ಆಡಿದ್ರು. ನಾವು ಗ್ರೂಪ್ ಅಲ್ಲಿ ಮಾತಾಡ್ತಿದ್ವಿ ಅಲ್ಲ, ಅವ್ರು ಗ್ಲೈಡ್ ಮಾಡ್ತಾ ಇದ್ದಿದ್ದು. ಸೊ ಎಲ್ಲ ಸ್ವೀಪ್ ಮಾಡ್ತಾ ಇದಾರೆ, ಪವರ್ ಕಾರ್ನರ್ ಹೊಡಿತಾರೆ ಅಂತ ಹೇಳಿ ಎಲ್ಲ ಈ ಕಡೆ ಕವರ್ ಮಾಡಿ ಥರ್ಡ್ ಮ್ಯಾನ್ ನ ಓಪನ್ ಬಿಟ್ರೆ 2 ಬೌಂಡ್ರಿ ಅಲ್ಲೇ ಜಸ್ಟ್ ಡೆಫ್ ಟಚ್ ಅಲ್ಲಿ 2 ಬೌಂಡ್ರಿ ತಗೊಂಡ್ರು ತುಂಬಾ ಚೆನ್ನಾಗಿ. ಸೊ ಇಟ್ ವಾಸ್ ವೆರಿ ಗುಡ್ ಟು ಸಿ ಮೆಚೂರ್ಡ್ ಇನ್ನಿಂಗ್ಸ್ ಆ 4 ಜನದಲ್ಲಿ. ಇಟ್ ಪ್ರೂವ್ಡ್ ದಟ್ ವಿ ಆರ್ ಚಾಂಪಿಯನ್ಸ್ ರೈಟ್ ಸೈಡ್. ನನಗೆ ಒಂದು ಸ್ಟ್ಯಾಂಡ್ ಔಟ್ ಓವರ್ ನನಗೆ ಒಂದು ಸ್ಟ್ಯಾಂಡ್ ಔಟ್ ಓವರ್ ಬಂದಿದ್ದು. ಓಕೆ, ಕಾನ್ಫ್ಲಿಕ್ಟ್ ಆಯ್ತು ಪುನಃ. ಹೇಳು ಸಚಿನ್. ಅಲ್ಲಿ ನಂಗೆ ಒಂದು ಸ್ಟ್ಯಾಂಡ್ ಔಟ್ ಓವರ್ ಬಂದಿದೆ. ಆಕ್ಚುಲಿ 20 ರನ್ ಬರುತ್ತೆ ಓವರ್ ಅಲ್ಲಿ. ರಿಚಾ ಘೋಷ್ ಅವರು ಆಶ್ಲೆ ಗಾರ್ಡ್ನರ್ ಹೊಡಿತಾರೆ, ಸ್ವೀಪ್ ಹೊಡಿತಾರೆ. ಆಮೇಲೆ ಶಾರ್ಟ್ ಮ್ಯಾನ್ ರೀಜನ್ ಗೆ ಒಂದು ಬೌಂಡ್ರಿ ತಗೋತಾರೆ. ಪುನಃ ನೆಕ್ಸ್ಟ್ ಸ್ವೀಪ್ ಹೊಡಿತಾರೆ, ಪುನಃ ನೆಕ್ಸ್ಟ್ ಶಾರ್ಟ್ ಮ್ಯಾನ್ ಒಂದು ಬೌಂಡ್ರಿ ಹೊಡಿತಾರೆ. ಸೊ ಫೀಲ್ಡ್ ನ ಎಷ್ಟು ನೀಟಾಗಿ ಮ್ಯಾನ್ಯುಪುಲೇಟ್ ಮಾಡಿ ಫೀಲ್ಡ್ ಪ್ಲೇಸ್ಮೆಂಟ್ಸ್ ತಿಳ್ಕೊಂಡು ಗೇಮ್ ನ ರೀಡ್ ಮಾಡಿದ್ದಾರೆ. ಸೊ ಆ 26 ರನ್ ಓವರ್ ಬರ್ತಾ ಇದ್ದಂಗೆ ಅಗೇನ್ ಅವ್ರ ಆಪೋಸಿಷನ್ ಕ್ಯಾಪ್ಟನ್ಗೆ ಅದನ್ನ ಟಾರ್ಗೆಟ್ ಮಾಡಿ ತಗೊಂಡಿರೋದ್ರಿಂದ ಟೀಮ್ ಮೊರಾಲ್ ಆಟೋಮೆಟಿಕ್ ಆಗಿ ಡೌನ್ ಆಯ್ತು. ಅಲ್ಲಿಂದ ಕ್ಯಾರಿ ಮಾಡ್ಕೊಂಡು ಹೋಗೋದು ಈಸಿ ಆಯ್ತು. ನಾನು ಅದೇ 5 ಓವರ್ 60 ರನ್ಸ್ ಬೇಕಿತ್ತು, ಆಲ್ಮೋಸ್ಟ್ 59 ಓವರ್ ಬೇಕಿತ್ತು. ಆಮೇಲೆ 8 ರನ್ಸ್ ಪರ್ ಓವರ್ ಬಂತು. ಆಮೇಲೆ ಈಸಿ ಆಗೋಯ್ತು ಮ್ಯಾಚ್. ಇನ್ನು 1 ಓವರ್ ಇರೋಂಗೆ ಹೊಡೆದ್ರು ಮ್ಯಾಚ್. ಸೊ ಪೇಸ್ ಮಾಡಿದ್ವಿ. ಆ 1 ಓವರ್ ಏನಾಯ್ತು, ಪೂರ್ತಿ ಮೊಮೆಂಟಮೇ ಚೇಂಜ್ ಮಾಡ್ಬಿಡ್ತು ಗೇಮ್ದು. ಆ ಮೊಮೆಂಟಮ್ ಚೇಂಜ್ ಆಗಿರೋದು ಇವತ್ತಿನ ಮ್ಯಾಚ್ ಅಲ್ಲೂ ನಮಗೆ ಕಾಣಿಸ್ತಾ ಇದೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಏನ್ ಗೊತ್ತಾ, ಅವ್ರ ಕಡೆ ಇದ್ದಿದ್ದು ಬೆಸ್ಟ್ ಬೌಲರ್ ಅವರೇ. ಟು ಟೇಕ್ ಆನ್ ದ ಬೆಸ್ಟ್ ಬೌಲರ್ ಟು ಹಿಟ್ ದೇಮ್ ಅಂದ್ರೆ ಅಲ್ಲಿ ತನಕ ಅವ್ರು 2 ಓವರ್ 10 ರನ್ 2 ವಿಕೆಟ್. ಆದ್ಮೇಲೆ 3ನೇ ಓವರ್ 26 ರನ್. ಹೌದು. ಸೊ ಐ ಮೀನ್ ರಿಚಾ ಘೋಷ್ ಬಗ್ಗೆ ನಾವು ಅವ್ರ ಲಾಸ್ಟ್ ಇಯರ್ ತೋರಿಸ್ಕೊಟ್ಟಿದ್ದಾರೆ ವಾಟ್ ಶಿ ಇಸ್ ಕೇಪಬಲ್ ಆಫ್ ಅಂತ. ಮೋಸ್ಟ್ಲಿ ಅವ್ರಿಗೆ ರೆಡ್ ಅಂಡ್ ಬ್ಲಾಕ್ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ಸುತ್ತೆ. ಇಂಡಿಯಾ ಜರ್ಸಿಲಿ ಇನ್ನ ಆ ರೇಂಜ್ ಪರ್ಫಾರ್ಮ್ ಮಾಡಿರೋದು ನೋಡಿಲ್ಲ ನಾವು. ಇಲ್ಲೋ ಅಲ್ಲಿ ಇಲ್ಲಿ ಗ್ಲಿಮ್ಸ್ ಕಾಣಿಸಿದೆ. ರೆಡ್ ಅಂಡ್ ಬ್ಲಾಕ್ ಇಸ್ ಡೂಯಿಂಗ್ ವಂಡರ್ಸ್ ಫಾರ್. ಬಟ್ ಸರ್ಪ್ರೈಸ್ ವಾಸ್ ಕನಿಕಾ ಸಿಂಗ್ ಫಾರ್ ಶೋರ್. ರಾಘವಿ ಬಿಷ್ಟು ಓಕೆ, ಅಂದ್ರೆ ಇನ್ನ T20 ಫಾರ್ಮ್ಯಾಟ್ ಗೆ ಸೆಟ್ ಆಗ್ತಾರಾ ಅನ್ನೋದು ಸ್ಟಿಲ್ ಇಸ್ ಎ ಕ್ವೆಶ್ಚನಬಲ್ ಇದು. ಬಟ್ ಶಿ ಡಿಡ್ ಹರ್ ಪಾರ್ಟ್. ಒಂಥರ ಎಲಿಸ್ಪರಿ ಆ ಕಡೆ ಅಟ್ಯಾಕ್ ಮಾಡ್ತಾ ಇದ್ದಾಗ ಅವ್ರು ಸಿಂಗಲ್ಸ್ ಆಡ್ಕೊಂಡು ಆ ಕಡೆ ಮೂವ್ ಮಾಡ್ತಾರೆ. ಸೊ ಬ್ಯಾಟಿಂಗ್ ಅಂತೂ ಲುಕ್ ಸಾಲಿಡ್ ಗುರು, ನೋ ಡೌಟ್. ಎಸ್, ರವಿ ಹೇಳ್ತಾ ಇದ್ರು ಲಾಸ್ಟ್ ಬಾಲ್ 6 ಬಂತು ಅಂತ. ಸೊ 1 ಓವರ್ ಮುಂಚೆ ಕಂಫರ್ಟಬಲ್ ವಿನ್ ಅಂತ ಅನ್ಸ್ಕೊಳ್ಳೋಕೆ ಆ ತರದ್ ಒಂದು ಕರೇಜಿಯಸ್ ಮೂವ್ಸ್ ಎಲ್ಲಾನು ಬಹಳ ಮ್ಯಾಟರ್ ಆಗಿದೆ ರಿಚಾ ಇಂದ. ಕರೆಕ್ಟ್. ಅದು ಶಾರ್ಟ್ ಹಂಗೆ ಇತ್ತು, ಸ್ವಲ್ಪ ಶಾರ್ಟ್ ಇಂದ ಇದು ಲೈಕ್ ಗ್ರೌಂಡ್ ಆಚೆ ಲೈಕ್ 70-75 ಮೀಟರ್ಸ್ ಹೊಡಿಬೇಕು ಅಂದ್ರೆ ಇಮೆನ್ಸ್ ಪವರ್ ಗುರು. ಅದ್ರ ಹಿಂದಿನ ಓವರ್ನು ಅದು ಯಾವ್ದೋ ಒಂದು 6 ಲಾಂಗ್ ಆನ್ ಕ್ಯಾಚ್ ಆಯ್ತು ಅನ್ಕೊಂಡು ನಾನು ಇಷ್ಟ ಟೈಮ್ ಆಯ್ತು ಹೋಯ್ತು ಕ್ಯಾಚ್ ಇದು ಅಂತ ಅನ್ಕೊಂಡೆ. ಜಸ್ಟ್ ಬೌಂಡ್ರಿ ಲೈನ್ ಕ್ಲಿಯರ್ ಆಯ್ತು, ಬಟ್ ಜಂಪ್ ಮಾಡಿದ್ರು ಗಾರ್ಡನ್ ಸಿಗ್ಲಿಲ್ಲ. ಲೈಕ್ ಅಮೇಸಿಂಗ್ ಪವರ್ ಗುರು, ಸೀರಿಯಸ್ಲಿ. ಅವಾಗ ನಿಮ್ಗೆ ಈ ಪವರ್ ಹಿಟರ್ಸ್ ಅಂತ ಈ ಮೆನ್ಸ್ ಟೀಮ್ ಅಲ್ಲಿ ಬಂದು ಫಿನಿಶ್ ಮಾಡೋ ತರನೇ ವುಮೆನ್ಸ್ ಟೀಮ್ ಅಲ್ಲಿ ಇವರು ಒಬ್ರು. ಫೀಲ್ಡಿಂಗ್ ಸಖತ್ ಇಂಪ್ರೂವ್ಮೆಂಟ್ ಇದೆ. ಬೌಂಡ್ರಿ ಲೈನ್ ಅಲ್ಲಿ ಬಾಡಿನ ಹಾಕಿ ತಡಿತಿರೋದು ಸುಮಾರು ಇಂಪ್ರೂವ್ಮೆಂಟ್ ಇದೆ. ಸೊ ಐ ಥಿಂಕ್ ಅಲ್ಲೂ ಓವರ್ ಆಲ್ ಟೀಮ್ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿ ಫಿಟ್ ಆಗಿ ಬಂದಿದ್ದಾರೆ. ಅಂಡ್ ಅದೇ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ಆನ್ ಹೈಯರ್ ಸೈಡ್ ಅಂತ ಅನಿಸ್ತಾ ಇದೆ. ಫೀಲ್ಡಿಂಗ್ ನೋಡಿದ್ರೆ ಬೇರೆ ಟೀಮ್ ಗಿಂತ RCB ತುಂಬಾ ಲೆವೆಲ್ ತುಂಬಾ ಚೆನ್ನಾಗಿದೆ. ಬೇರೆ ಎಲ್ಲ ಮ್ಯಾಚ್ ಮೇ ಬಿ ಅವರೆಲ್ಲ ಇನ್ನ ಎಷ್ಟು ಕ್ಯಾಚ್ ಬಿಟ್ಟಲ್ಲ ಅವತ್ತು. ಹೌದು ಏನೋ ಇವ್ರು ಗುಜರಾತ್ ಟೀಮ್ ಅಷ್ಟೇ. ರಿಚಾ ಘೋಷ್ ಫಸ್ಟ್ ಬಾಲ್ ರೀರೋಲ್ ಇದ್ದಾಗಲೇ ಕ್ಯಾಚ್ ಬಿಟ್ರು. ಅದು ಕಾಸ್ಟೆಡ್ ಇನ್ ದ ಮ್ಯಾಚ್ ಅಷ್ಟೇ, ಸಿಂಪಲ್. ಅಂದ್ರೆ ಓವರ್ ಆಲ್ ಗ್ರೌಂಡ್ ಫೀಲ್ಡಿಂಗ್ ಇಂಪ್ರೂವ್ ಆಗಿದೆ. ವೆನ್ ಇಟ್ ಕಮ್ಸ್ ಟು ಹೈ ಕ್ಯಾಚಿಂಗ್ ಇನ್ನು ಸ್ವಲ್ಪ ದೇರ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್, ಇನ್ಕ್ಲೂಡಿಂಗ್ RCB.
ಅವತ್ ಸ್ಮೃತಿ ಇದ್ರ ಮಂದಾನ ಮೇಲೆ ಕೇಳಿದಾಗ ಔಟ್ ಆಗಿದ್ರು. ಟುಡೇ ಶೀಸ್ ಕಮ್ ಟು ದ ಪಾರ್ಟಿ ಹೊಡಿತಾ ಇದಾರೆ. ಬಟ್ ಆದ್ರೂ ಅವತ್ತು ಔಟ್ ಆಗಿದ್ ನೋಡಿ ಬೇಜಾರಾಯ್ತು ಗುರು. ಅದ್ ಎಷ್ಟು ಸಲಿ ಅದೇ ತರ ಇದು ಅಂತ ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಅವರು ವಿರಾಟ್ ಕೊಹ್ಲಿ ತರ. ಈ 18 ಜರ್ಸಿ ನಂಬರ್ದವರೆಲ್ಲ ಇದೇ ತರ ಪ್ರಾಬ್ಲಮ್ ಅಂತ. ಒಬ್ರು ವಿಕೆಟ್ ಆಚೆ ಇರೋದು ಬ್ಯಾಟ್ ಹಾಕ್ತಾರೆ, ಒಬ್ರು ವಿಕೆಟ್ ಮೇಲೆ ಬ್ಯಾಟ್ ಹಾಕಲ್ಲ. ಬ್ಯಾಟ್ ಹಾಕದ ಅದೇನೋ ಅಲ್ಲ, ತುಂಬಾ ಗಡ್ಡ ಹೊಡಿತಾರೆ. ಅಕ್ರಾಸ್ ಆಗಿ ಅದು ಆಶ್ಲಿ ಗಾರ್ಡ್ನರ್ ನ್ಯೂ ಬಾಲ್ ತಗೊಂಡು ಸ್ಪಿನ್ ಆಗೋ ಚಾನ್ಸೇ ಇಲ್ಲ. ಬಂದು ಸುಮ್ಮನೆ ಆಗ್ತಾ ಇದ್ದಿದ್ದು. ಆ ಬಾಲ್ ನ ಕೆಡದಾಗಿ ಆಡಕ್ ಹೋದ್ರು, ಒಂಥರ ಹೆಂಗೋ ಹೊಡೆದ್ಬಿಡ್ತೀನಿ ಅಂತ. ಸೊ ದಟ್ ಲುಕ್. ಅದು ಮತ್ತೆ ಇದು ಅಷ್ಟೇ, ಯಾ ಫಸ್ಟ್ ಅಂದ್ರೆ ಫುಲ್ಲರ್ ಬಾಲ್ ಇದ್ದಿದ್ದು, ಅದನ್ನ ಸ್ವೀಪ್ ಮಾಡಿ ಏನೋ ಕೆಡದಾಗಿ ಬೋಲ್ಡ್ ಆಗಿ ಇವ್ರದ್ದು ಫೈಬರ್ ಸ್ಟಾರ್ಟ್ ಆಯ್ತು ಮತ್ತೆ. ಸಪ್ತ ಸಾಗರ ಗೊತ್ತಾಗೋದಿಲ್ಲ ವಾಟ್ ಇಸ್ ದಿಸ್. ಓಪನ್ ಮಾಡ್ತಾರೆ ಅನ್ಸುತ್ತೆ ಜಿಯೋ ಫೈಬರ್ ಯುಎಸ್ ಗೆ. ಹೌದಾ? ದರ್ಶಿದೇನೆ ಇದು ಡೀಲರ್ಶಿಪ್ ಡಿಸ್ರಪ್ಟರ್ ದರ್ಶಿ ಅಂತ. ಅದೇ ಸ್ಮೃತಿ ಮಂದನ ಡಿಸ್ಮಿಸಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಅವ್ರಿಗೊಂಥರ ಹೆಂಗೆ ಅಂದ್ರೆ ಸ್ಪ್ಲಿಟ್ ಸೆಕೆಂಡ್ ಈ ಕಡೆ ಅಪೀಲ್ ಮಾಡಕ್ ಮುಂಚೆನೆ ನಡ್ಕೊಂಡು ಹೋಗ್ಬಿಟ್ಟಿದ್ರು. ಆ ಲೆವೆಲ್ ರಿಯಲೈಸೇಷನ್ ಇದೆ, ಅವೇರ್ನೆಸ್ ಇದೆ. ಬಾಲ್ ಎಲ್ ಬಂತು ಎಲ್ ಬಿತ್ತು ನಾನೆಲ್ಲಿದ್ದೆ ಅನ್ನೋದು. ಬಟ್ ಬ್ಯಾಟ್ ಇಡಕ್ ಆಗ್ಲಿಲ್ಲ. ಇಟ್ ಆಲ್ ಕಮ್ಸ್ ಡೌನ್ ಟು ಮಸಲ್ ಮೆಮೊರಿ. ಅದು ಆಡಿ 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 ಏನಾಗೋಗಿದೆ, ಅಲ್ಲಿ ಹಾಕಿದ್ರೆ ಸಾಕು ಅದೇ ಶಾಟ್. ಅದ್ ಫಸ್ಟ್ ಅಂದ್ರೆ ವಿರಾಟ್ ಕೊಹ್ಲಿದು ಅದೇ ಪ್ರಾಬ್ಲಮ್ ಇತ್ತು. ಫಸ್ಟ್ 15 ಬಾಲ್ಸ್ ಔಟ್ಸೈಡ್ ಆಫ್ ಸ್ಟಂಪ್ ಬಾಲ್ ಬಿಟ್ರೆ ಕನ್ವರ್ಟ್ ಮಾಡ್ತಾರೆ. ಬಟ್ ಇವ್ರದ್ದು ಅದೇ ಪ್ರಾಬ್ಲಮ್ ಇದೆ, ಸಿಮಿಲರ್. ಫಸ್ಟ್ 15 ಬಾಲ್ಸ್ ಸೀದಾ ಆಡ್ಬಿಟ್ರೆ, ಇವತ್ತು ಆಕ್ಚುಲಿ ಫಸ್ಟ್ ಸೆಕೆಂಡ್ ಬಾಲ್ ಥರ್ಡ್ ಬಾಲ್ ಫಸ್ಟ್ ಓವರ್ ಅಲ್ಲಿ ಅದಾಯ್ತು, ಬ್ಯಾಟ್ ಆಯ್ತು, ಇನ್ಸ್ಟೆಡ್ ಆಯ್ತು. 15 ಬಾಲ್ಸ್ ಇನಿಷಿಯಲ್ ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಅದು ಓವರ್ಕಮ್ ಮಾಡಿದ್ರೆ ವಿ ನೋ ಹೌ ಗುಡ್ ಅ ಪ್ಲೇಯರ್ ಸ್ಮೃತಿ ಇಸ್. ದಟ್ ಇಸ್ ಎವಿಡೆಂಟ್. ಕಾಣ್ತಾ ಇದೆಯಲ್ಲ, ಬೌಂಡ್ರಿ ಮೇಲೆ ಬೌಂಡ್ರಿ ಹೊಡಿತಾ ಇದ್ದಾರೆ ಇವತ್ತು. ಎಸ್. ಬಟ್ ಇದ್ರ ಮೇಲೆ ಒನ್ ಆಫ್ ದ ಮೇಜರ್ ಇದ್ರ ಮೇಲೆ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಟರ್ಸ್ ಟು ದ ವಿಕ್ಟರಿ. ಅಂಡ್ ಆಲ್ಸೋ ಐ ಥಿಂಕ್ ಈ ಟೂರ್ನಮೆಂಟ್ಗೆ ಇವತ್ತಿನ ಮ್ಯಾಚ್ ನೋಡ್ತಾ ಇದ್ರೆ, ಈ ಟೂರ್ನಮೆಂಟ್ಗೆ ತುಂಬಾ ಕೀ ಪ್ಲೇಯರ್ ಆಗಿ ಬರ್ತಾ ಇರೋದು ಐ ಥಿಂಕ್ ವಿಲ್ ಬಿ ರೇಣುಕಾ ಸಿಂಗ್. ಜೆಂಟಲ್ ಮೀಡಿಯಂ ಪೇಸ್, ಸೀಮ್ ಪ್ರೆಸೆಂಟೇಷನ್, ಅದು ಏನು ಹೆಂಗೆ ಒಳಗೆ ಬರುತ್ತೆ ಯಾರಿಗೂ ಅದು ಆಡಕ್ಕೆ ಸರಿ ಗೊತ್ತೇ ಆಗ್ತಿಲ್ಲ ಅನ್ಸುತ್ತೆ. ಒಂದ್ಸರಿ ಸೀಮ್ ಹಿಟ್ ಆದಮೇಲೆ ಸರ್ಫೇಸ್ಗೆ. ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೂ ಅದೇ ಮಾಡಿದ್ದಾರೆ, ಈ ಕಡೆ WPL ಅದೇ ಆಗ್ತಾ ಇದೆ. ಸೊ ಇವತ್ತೂ ಒನ್ ಆಫ್ ದ ಕೀ ವಿಕೆಟ್ ಟೇಕರ್ಸ್ ಆಗಿದ್ದಾರೆ. ಸೊ ಪ್ರಾಬ್ಲಿ ಪರ್ಸನ್ ಹೂ ವಿಲ್ ಹ್ಯಾವ್ ಅ ಮೇಜರ್ ಸೇ ಅನ್ಸ್ತಾ ಇದೆ ಈ ಟೂರ್ನಮೆಂಟ್ ಅಲ್ಲಿ ಫ್ರಮ್ ಬೌಲಿಂಗ್ ಸೈಡ್. ಸ್ಮೈಲಿಂಗ್ ಅಸಾಸಿನ್. ಹೌದು ಹೌದು. ಇವತ್ತು ಪಾಪ ಕನಿಕಾ ಕ್ಯಾಚ್ ಬಿಟ್ಟ ಮೇಲೂ ನಗ್ತಾ ಇದ್ರು. ಭುವನೇಶ್ವರ್ ಕುಮಾರ್ ಅವರು ಈ ಟೈಮ್ ಅವ್ರಿಗೆ ಐ ಥಿಂಕ್ ಅದೇ ನಾನು ಹೇಳ್ದಂಗೆ ರಿಯಲೈಸ್ ಆಗಿದೆ ಅವ್ರಿಗೆ ದಟ್ ಶಿ ಇಸ್ ಲೀಡಿಂಗ್ ದ ಬೌಲಿಂಗ್ ಅಟ್ಯಾಕ್ ಆಕ್ಚುಲಿ. ಇವಾಗ ನಿಮ್ಗೆ ಲಾಸ್ಟ್ ಇಯರ್ ವೆನ್ ಯು ಹ್ಯಾಡ್ ಸೋ ಮೆನಿ ಬೌಲರ್ಸ್ ಒಂಥರ ಪ್ರೆಷರ್ ಅಷ್ಟೊಂದು ಇರ್ಲಿಲ್ಲ. ನಾವು ಶಿ ಇಸ್ ಆಕ್ಚುಲಿ ಲೀಡಿಂಗ್ ದ ಬೌಲಿಂಗ್ ಅಟ್ಯಾಕ್. ಶಿ ಇಸ್ ದ ಸೀನಿಯರ್ ಮೋಸ್ಟ್ ಇನ್ ದಟ್ ಸೈಡ್ ಹೂ ಹ್ಯಾಸ್ ಮೋರ್ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್. ನಾನು ಅದನ್ನೇ ಹೇಳಕ್ ಬರ್ತಾ ಇದ್ದೆ. ಇವಾಗ ನಮ್ಗೆ IPL ಅಲ್ಲಿ ಇವಾಗ ನಾವು ನೋಡಿದ್ರೆ ಇವನ್ ಇಫ್ ಯು ಲುಕ್ ಅಟ್ ದಿ IPL ಸ್ಕ್ವಾಡ್ ಅಲ್ವಾ, ನಮ್ಗೆ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಇನ್ ಎನಿ ಸೈಡ್ ಹೂ ಹ್ಯಾವ್ ನಾಟ್ ಎನಿ ಸೈಡ್ ತುಂಬಾ ಕಡಿಮೆ ಇರ್ತಾರೆ ನಿಮ್ ನೋಡೋಕೋದ್ರೆ. ಬಟ್ ಅದೇ ಇನ್ನ WPL ಗೆ ನೀವು ನೋಡ್ತಾ ಇದ್ರೆ ದೇರ್ ಆರ್ ಲಾಟ್ ಆಫ್ ಅನ್ಕ್ಯಾಪ್ ಪ್ಲೇಯರ್ಸ್ ಇನ್ ಎವ್ರಿ ಸ್ಕ್ವಾಡ್. ಸೊ ಅವ್ರುಗಳೆಲ್ಲ ನಿಮ್ಗೆ ಯಾಕಂದ್ರೆ ಅಂಡ್ ಅವ್ರಿಗೆ ಅಷ್ಟೊಂದು ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಸಿಕ್ಕಿರಲ್ಲ. ಇವಾಗ ಇಂಡಿಯನ್ ಮೆನ್ಸ್ ಟೀಮ್ ಅಷ್ಟು ಮ್ಯಾಚಸ್ ಡೊಮೆಸ್ಟಿಕ್ ಅಲ್ಲದೆ ನಿಮ್ಗೆ ಇಂಡಿಯಾ ಇರೋದು ಆ ತರನೂ ಸಿಕ್ಕಿರಲ್ಲ ಅವ್ರಿಗೆ ಚಾನ್ಸ್, ಬೇರೆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್. ಸೊ ಅವ್ರುಗಳೆಲ್ಲ ನಿಮ್ಗೆ ಆ ಕ್ವಾಲಿಟಿ ಇನ್ನ ಬರಬೇಕು. ಒಂಥರ ಇವಾಗ ವೈ ಆರ್ ವಿ ಸೇಯಿಂಗ್ ದಟ್ ಓಕೆ ಈ RCB ವುಮೆನ್ಸ್ ಟೀಮ್ ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ದೇರ್ ಇಸ್ ನೋ ಚಾನ್ಸ್ ಅಂತ. ನಿಮ್ಗೆ ಟಾಪ್ 6 ಬ್ಯಾಟರ್ಸ್ ಅಲ್ಲಿ ಇವಾಗ ಸ್ಮೃತಿ ಮಂದಾನ, ಡೇನಿಯಲ್ ವಾಟ್, ಎಲಿಸ್ ಪೆರಿ, ಆಮೇಲೆ ರಿಚಾ ಘೋಷ್, ಆಲ್ 4 ಹ್ಯಾವ್ ದ ಲಾಟ್ ಆಫ್ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ವಿಚ್ ಇಸ್ ಆಕ್ಚುಲಿ ಹೆಲ್ಪಿಂಗ್ ದಟ್ ಸ್ಕ್ವಾಡ್ ವೆನ್ ಕಂಪೇರ್ಡ್ ಟು ಅದರ್ ಟೀಮ್ಸ್. ಇನ್ಫ್ಯಾಕ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಅದೇ ತರ ಇದೆ. ಬೆನ್ ಲ್ಯಾಗಿಂಗ್ ಅವರು ಬೆತ್ಮೂನಿ, ಆಮೇಲೆ ಶೆಫಾಲಿ ವರ್ಮಾ, ಜಮೀಮಾ ರಾಡ್ರಿಗಸ್ ಇವರೆಲ್ಲ ಇದಾರೆ. ಸೊ ದೇ ಆರ್ ಆಲ್ಸೋ ಅವ್ರು ಬಿಟ್ಟು ಬೇರೆ ಟೀಮ್ ನೋಡಿದ್ರೆ ಇವಾಗ ನಿಮ್ಗೆ ಗುಜರಾತ್ ಜೈಂಟ್ಸ್ ಆಗಿರ್ಬೋದು, UP ವಾರಿಯರ್ಸ್ ಆಗಿರ್ಬೋದು, ಅವ್ರೊಂಥರ ಒಂದ್ 2-3 ಮೇಲೆನೆ ಡಿಪೆಂಡೆಂಟ್ ಆಗಿದ್ದಾರೆ. ಅವ್ರು ಆಡಿದ್ರೆ ಅವತ್ತಿನ ದಿವಸ ಮ್ಯಾಚ್ ಅವ್ರದ್ದು, ಇಲ್ಲದ್ರೆ ಆಗ್ಲಿಲ್ಲ ಅಂತ. So as a total WPL to evolve, I think it will take some more time. Youngsters, uncapped players, and uncapped players andru like I said, ಅವ್ರಿಗೂ domestic matches ಮೆನ್ಸ್ ಅವರಷ್ಟು domestic matches ಸಿಕ್ಕಿರಲ್ಲ. Like so it actually makes a lot of difference. ಬಟ್ ನನ್ಗೆ ಅನ್ಸಿದ್ದು ಐ ಥಿಂಕ್ ಎವಾಲ್ವ್ ಆಗ್ತಾ ಇದೆ, ಫಾಸ್ಟ್ ಆಗಿ ಎವಾಲ್ವ್ ಆಗ್ತಾ ಇದೆ. ಇಲ್ಲ ಅಂದಿದ್ರೆ ಅಂಡರ್-19 2 ಸತಿ ನಾವು ಚಾಂಪಿಯನ್ಸ್ ಆಗ್ತಿರ್ಲಿಲ್ಲ. ಐ ಥಿಂಕ್ ಟ್ಯಾಲೆಂಟ್ ತುಂಬಾ ಬರ್ತಾ ಇದೆ. ಅಂಡ್ ಬಿಕಾಸ್ ಆಫ್ ಆಲ್ ದೀಸ್ ಲೀಗ್ಸ್ ತುಂಬಾ ಜನ ಮುಂಚೆ ಲಿಮಿಟೆಡ್ ನಂಬರ್ಸ್ ಇರ್ತಾ ಇದ್ರು, ಲೆಟ್ಸ್ ಸೇ ವಿಮೆನ್ಸ್ ಬಂದು ಕ್ರಿಕೆಟ್ ಆಸ್ ಎ ಕರಿಯರ್ ತಗೊಳ್ಳೋದು. ಇವಾಗ ಆಬ್ವಿಯಸ್ಲಿ ಅದು ಜಾಸ್ತಿ ಆಗ್ತಾ ಇದೆ ಅಂತ ನನ್ ವ್ಯೂ. ಇಟ್ಸ್ ಡೆಫಿನೆಟ್ಲಿ. ಇವಾಗ ನಾನು ಇಲ್ಲ ಅಂತ ಹೇಳ್ತಲ್ಲ, ನಮ್ಗೆ ಇವಾಗ
ವೈ ಡಿಡ್ ವಿ ಗೆಟ್ ಅಂದ್ರೆ ನಮ್ಗೆ ಏನಕ್ಕೆ ಅನ್ಸ್ತು ಒಂಥರ RCBನೇ ನೋಡ್ತಾ ಇದ್ರೆ ಬೇರೆ ಟೀಮ್ಗಳಿಗಿಂತ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಅಂದ್ರೆ ದಟ್ ಇಸ್ ಒನ್ ಆಫ್ ದ ರೀಸನ್ಸ್ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಬಿಕಾಸ್ ಯು ಡೋಂಟ್ ಸಿ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಬೇರೆ ಟೀಮ್ಗಳಲ್ಲಿ ಆಸ್ ಮೆನಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಸ್ RCB ಹ್ಯಾಸ್. ಸಚಿನ್ ಇವಾಲ್ವ್ ಆಗ್ತಿರೋದಕ್ಕೆ ಒಳ್ಳೆ ಎಕ್ಸಾಂಪಲ್ ಫಸ್ಟ್ ಮ್ಯಾಚ್ ನಮಗೆ 2 years ಬ್ಯಾಕ್ when WPL ಸ್ಟಾರ್ಟ್ ಆಗಿದ್ದಾಗ 202 ಚೇಸ್ ಮಾಡ್ತಾರ ಅಂತ ಯಾರು ಕಾನ್ಫಿಡೆನ್ಸ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ 202 ಸ್ಕೋರ್ ಮಾಡ್ತಾರೆ ಅಂತಾನೆ ಯಾರಿಗೂ ಇರಲಿಲ್ಲ. ಸೊ ನಮ್ದು ಆವರೇಜ್ ಪಾರ್ ಸ್ಕೋರ್ ಏನಾಗಿದೆ ಇವಾಗ, ಫಸ್ಟ್ ಇಯರ್ ಅರೌಂಡ್ 120 130 ಸಿಕ್ತು. ಸೊ ನೆಕ್ಸ್ಟ್ ಇಯರ್ ಅದರ 20 ರನ್ಸ್ ಅಡಿಷನ್ ಆಯ್ತು, 150 160 ಹೋಯ್ತು. ಇವಾಗ ಏನಾಗಿದೆ ಅಂದ್ರೆ ಟೀಮ್ಸ್ಗೆ 180 ಸ್ಕೋರ್ ಮಾಡಿದ್ರು ಕೂಡ ಚೇಸ್ ಮಾಡೋ ಕೆಪಬಿಲಿಟಿ ಬಂದಿದೆ. ಸೊ ಇವಾಲ್ವ್ ಆಗ್ತಿರೋದು ಇಟ್ ಇಸ್ ದ ರೈಟ್ ಎಕ್ಸಾಂಪಲ್. ಮೆನ್ಸ್ ಕ್ರಿಕೆಟ್ ಹೇಗೆ ಇವಾಲ್ವ್ ಹಾಕೊಂಡು ಬಂದಿದೆ, ಇದು ಹೋಗ್ತಾ ಹೋಗ್ತಾ ಇವಾಲ್ವ್ ಆಗ್ತಿದೆ. ಅಂಡ್ ಭಾರ್ಗವ್ ಹೇಳ್ದಂಗೆ ಮ್ಯಾಚಸ್ ಕಮ್ಮಿ ಇರ್ಬೋದು, ಬಟ್ ಎಕ್ಸ್ಪೋಜರ್ ಹಂಗೆ ಸಿಗ್ತಾ ಇದೆ. ದಿಸ್ ದ ರೈಟ್ ಪ್ಲಾಟ್ಫಾರ್ಮ್. ಮೊದಲು ನಮಗೆ ಕಮ್ಮಿ ಮ್ಯಾಚಸ್ ಇರ್ತಾ ಇತ್ತು WPL ಅಲ್ಲಿ, ಇವಾಗ ಅದು ಕೂಡ ಇನ್ಕ್ರೀಸ್ ಆಗಿದೆ. ಸೊ ನಮಗೆ 3 seasons ಕಂಪೇರ್ ಮಾಡಿದ್ರೆ ವೇರ್ ವಿ ಸ್ಟ್ಯಾಂಡ್ ಅಂಡ್ ವೇರ್ ವಿ ವರ್ ತುಂಬಾ ಡಿಫ್ರೆನ್ಸ್ ಇದೆ. ಅಂಡ್ ಎಷ್ಟೋ ಜನ ಕೀ ಪ್ಲೇಯರ್ಸ್, ಪರ್ಟಿಕ್ಯುಲರ್ಲಿ ಇಂಡಿಯನ್ ಕೀ ಪ್ಲೇಯರ್ಸ್ಗೆ ಬಿಗ್ ಬ್ಯಾಶ್ ಆಡೋ ಚಾನ್ಸ್ ಸಿಕ್ಕಿದೆ. ಬೇರೆ ಬೇರೆ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಆಡಿದ್ದಾರೆ, ಕೆರಿಬಿಯನ್ ಶ್ರೇಯಾಂಕ ಪ್ರೀಮಿಯರ್ ಪಾಟೀಲ್ ಲೀಗ್ ಅವರು ಆಡಿದ್ರು. ಆಡಿದ್ದಾರೆ. ಹೌದು. 100 ಆಡಿದ್ದಾರೆ. ಸೊ BCCI ಇದಕ್ಕೊಂದು ಮೆನ್ಸ್ ಟೀಮ್ ತರ ಅಲೋಯನ್ಸ್ ಕೊಡದೆ ಬರೀ ಇದು ಇಂಡಿಯನ್ ಲೀಗ್ ಮಾತ್ರ ಆಡಬೇಕು ಅನ್ನೋ ರೂಲ್ ಇಡ್ದೇನೆ ಎಷ್ಟಾದಷ್ಟು ಎಕ್ಸ್ಪೋಜರ್ ಸಿಗ್ಲಿ, ಎಷ್ಟಾದಷ್ಟು ಚಾನ್ಸ್ ಸಿಗ್ಲಿ ಅಂತ ಮಾಡಿರೋದು ಒಂದು ಒಳ್ಳೆ ಕೆಲಸ ಆಗಿದೆ. ಅಂಡ್ ವಿತ್ ಅಂಡರ್ 19 ಹೇಳ್ದಂಗೆ ಅಂಡರ್ 19 ಚಾಂಪಿಯನ್ಸ್ ಎಲ್ಲ ಇನ್ನೂ ಸ್ವಲ್ಪ ಗೇಮ್ ಡೆವಲಪ್ ಮಾಡ್ತಿದ್ದಾರೆ, ಅಥವಾ ಒಂದು 4-5 ಜನ ಕಣ್ಣು ಕಾಣಿಸ್ಕೊಂಡಿದ್ದಾರೆ ಸ್ಕೌಟ್ಗಳಿಗೆ ಅಥವಾ ಟಾಪ್ ಪ್ಲೇಯರ್ಸ್ಗೆ ಅಂದಾಗ ದಿಸ್ ವಿಲ್ ಓನ್ಲಿ ಇಂಪ್ರೂವ್. ಅಂಡ್ ವಿತ್ ಇಂಡಿಯಾ ಬೀಯಿಂಗ್ ಆಲ್ರೆಡಿ ಆನ್ ದ ಸೆಂಟರ್ ಆಫ್ ದ ಕ್ರಿಕೆಟಿಂಗ್ ಮ್ಯಾಪ್, ವಿಮೆನ್ಸ್ ಕ್ರಿಕೆಟ್ ಎಲ್ಲೆಲ್ಲಿ ಅರಳತ್ತೆ ಅಲ್ಲೆಲ್ಲ ಹೋಗುತ್ತೆ ಈ ಟೀಮ್ ಅಥವಾ ಈ ಪ್ಲೇಯರ್ಸ್. ಸೊ ಎವಲ್ಯೂಷನ್ಗೆ ಈಗ ಟೈಮ್ ಬೇಕು ಅನ್ನೋದಕ್ಕಿಂತಲೂ ಎವಲ್ಯೂಷನ್ ಆಗಕ್ಕೆ ಪ್ಲಾಟ್ಫಾರ್ಮ್ ಸೆಟ್ ಆಗಿದೆ. ಜೊತೆಗೆ ಸಚಿನ್. ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ, ವುಮೆನ್ಸ್ ಕ್ರಿಕೆಟ್ ಮೊದಲು ಅದು ಪಾರ್ಟ್ ಟೈಮ್ ಆಗಿ ತಗೋತಾ ಇದ್ರು, ತುಂಬಾ ಜನ ಬರ್ತಾ ಇರ್ಲಿಲ್ಲ. ಇವಾಗ ಅದನ್ನ ಕೆರಿಯರ್ ಆಗಿ ತಗೋಬಹುದು. ವುಮೆನ್ಸ್ ಕ್ರಿಕೆಟ್ ಇನ್ ಕೇಸ್ ಪ್ರೊಫೆಷನಲ್ ಕ್ರಿಕೆಟ್ ಆಡಕ್ ಆಗಿಲ್ಲ ಅಂದ್ರೆ ನಾವು WPL ಅಲ್ಲೇ ನೋಡ್ತಿರೋಂಗೆ ಔಟ್ಸೈಡ್ ಆಫ್ ಕ್ರಿಕೆಟ್, ಔಟ್ಸೈಡ್ ಆಫ್ ದ ಪ್ಲೇಯಿಂಗ್ ಟೀಮ್, ಸಪೋರ್ಟ್ ಸ್ಟಾಫ್ ಆಗಿರ್ಬೋದು, ಆರ್ ಮ್ಯಾಚ್ ಅಫಿಷಿಯಲ್ಸ್ ಆಗಿರ್ಬೋದು, ಬೀಟ್ ಆನ್ ಫೀಲ್ಡ್ಸ್ ಅಂಪೈರ್ಸ್ ಆರ್ ದ TV ಅಂಪೈರ್ಸ್ ಆರ್ ಸ್ಕೋರರ್ಸ್ ಆರ್ ವಿಡಿಯೋ ಅನಲಿಸ್ಟ್ಸ್. ಸೊ ಕ್ರಿಕೆಟ್ ಆಸ್ ಅ ಸ್ಪೋರ್ಟ್ ತಗೊಂಡ್ರೆ ಇಟ್ ಇಸ್ ನಾಟ್ ಓನ್ಲಿ ಪ್ಲೇಯಿಂಗ್ ಕ್ರಿಕೆಟ್, ನಾನು ಹೇಳ್ತಾ ಇರೋದು ಔಟ್ಸೈಡ್ ಆಫ್ ಕ್ರಿಕೆಟ್ ಕೂಡ ಸಪೋರ್ಟ್ ಸ್ಟಾಫ್ ಆಗಿ ಆರ್ ಬೀಯಿಂಗ್ ಇನ್ವಾಲ್ವ್ ಇನ್ ದ ಗೇಮ್ ಕೆರಿಯರ್ ಆಗಿ ತಗೋಬಹುದು. ಜೊತೆಗೆ ಒಂದ್ ಸ್ಟೇಜ್ ಆಡಿದ್ರೆ, ಸ್ಟೇಟ್ ರೆಪ್ರೆಸೆಂಟ್ ಮಾಡಿದ್ರೆ ನಿಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಆಗುತ್ತೆ. ಸೊ ಯುವರ್ ಕೆರಿಯರ್ ಆಫ್ಟರ್ ಕ್ರಿಕೆಟ್ ಇಸ್ ಆಲ್ಸೋ ಸೆಕ್ಯೂರ್. ಮೊದಲು ಅದು ಮೆನ್ಸ್ ಕ್ರಿಕೆಟ್ ಮಾತ್ರ ಫೋಕಸ್ ಇರ್ತಾ ಇತ್ತು, ಇವಾಗ ಇವಾಲ್ವ್ ಆಗಿರೋದ್ರಿಂದ ವುಮೆನ್ಸ್ ಕ್ರಿಕೆಟ್ಗೂ ಅಷ್ಟೇ ಫೋಕಸ್ ಇದೆ. ಗುಡ್ ಪಾಯಿಂಟ್. ಬಟ್ ಆದ್ರೂ ಇನ್ನ ನಂಗೆ ಒಂದು ಅಟ್ಲೀಸ್ಟ್ ಇವತ್ತಿನ ಮ್ಯಾಚ್ ಅಲ್ಲಿ ಬೇಜಾರಾಗಿದ್ದು ಅಂತಂದ್ರೆ, ಇಂಟರ್ನ್ಯಾಷನಲ್ ಪ್ಲೇಯರ್ ಅವೈಲಬಿಲಿಟಿ ಕೊಟ್ಟಿದ ತಕ್ಷಣ ಲಾಸ್ಟ್ ಇಯರ್ ನಿಮ್ದು ಅಂಡರ್ 19 ಇಂಡಿಯಾ ಆಡಿರೋರು, ಅವ್ರನ್ನ ಚೆನ್ನಾಗಿ ಆಡಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಡಿರೋರು ನಿಕ್ಕಿ ಪ್ರಸಾದ್ ಅನ್ನ ಡ್ರಾಪ್ ಮಾಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್. ಅದು ಏನ್ ಲಾಜಿಕ್ ಅಂತ, ಲೈಕ್ ಇದು ಬರೀ ಗೆಲ್ಲಕ್ಕೋಸ್ಕರನ ಅಥವಾ ನಮ್ ಟ್ಯಾಲೆಂಟ್ ಇಂಪ್ರೂವ್ ಮಾಡಕ್ಕೆ ಅಂತ ಮಾಡ್ತಾ ಇದಾರ ಅರ್ಥನೇ ಆಗ್ತಾ ಇಲ್ಲ. ಏನೋ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಅರ್ಥ ಆಗ್ಬೋದಪ್ಪ, ಶಿ ಇಸ್ ದ ಮ್ಯಾನ್ ಆಫ್ ದ ಮ್ಯಾಚ್, ಒಂಥರ ಒಳ್ಳೆ ರನ್ಸ್ ಆಡಿ ಎಲ್ಲ ಮಾಡಿ ಅಂಡರ್ 19 ಪ್ಲೇಯರ್ ಇಂಡಿಯಾಗೆ. ಅವರು ಐ ಥಿಂಕ್ ಆಸ್ಟ್ರೇಲಿಯನ್ ಕ್ಯಾಂಪ್ ರೆಡಿ ಆಗಿದ ತಕ್ಷಣ ಅವ್ರನ್ನ ಒಳಗೆ ಕರ್ಕೊಂಡ್ಬಂದು ನಿಕ್ಕಿ ಪ್ರಸಾದ್ ಡ್ರಾಪ್ ಮಾಡ್ಬಿಟ್ರು. ಸೊ these are all some things we'll have to change. ಇರುತ್ತೆ ಸ್ಟ್ರಾಟಜಿ ಮೇಕರ್ಸ್ ಅವ್ರದ್ದೇ ಆದ ರೀಸನ್ಸ್ ಇರುತ್ತೆ ಇದಕ್ಕೆ. ಇಟ್ಸ್ ಜಸ್ಟ್ ಅಬೌಟ್ ಇಷ್ಟೇ ಪ್ಲೇನ್ ರೀಸನ್ ಆಗಿನೂ ಇರ್ಬೋದು, ಅಥವಾ ಅವ್ರಿಗೆ ಹೇಳಿರ್ಬೋದು ಮುಂಚೆನೆ ಫಸ್ಟ್ ಚಾಯ್ಸ್ ಟೀಮ್ ಇದು ನೀವೆಲ್ಲ ಇಂತಿಂಥ ಟೈಮಲ್ಲಿ ಬರ್ತೀರಾ, ಆ್ಯಂಡ್ ಅರ್ಲಿ ಡೇಸ್ ನೀವು ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ ಅನ್ನೋ ಮೆಸೇಜ್ ಇದ್ದೇ ಇರುತ್ತೆ ಪ್ಲೇಯರ್ಸ್ಗೆ. ಯೂಶಲಿ ಕೋಚಿಂಗ್ ಸ್ಟಾಫ್, ಟೀಮ್ ಮ್ಯಾನೇಜ್ಮೆಂಟ್, ಕ್ಯಾಪ್ಟನ್ ನೀವೆಲ್ಲನೂ ಹೇಳಿನೇ ಆಟಾಡ್ಸೋದು. ಸೊ ಆ ಕಮ್ಯುನಿಕೇಷನ್ ಆಗಿದ್ದರೆ ಒಳ್ಳೇದು. ಆ್ಯಂಡ್ ನೀವುಗಳು ಮಾತಾಡ್ತೀರಿ ಕರಿಯರ್ ಆಗ್ತಾ ಹೋಗ್ಬೋದು, ಪ್ಲೇಯರ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ ಅಂತ. ಯಾರಿಗಾದ್ರೂ ಡೌಟ್ ಇದ್ರೆ ನಿಜಾನ ಏನು ಫೀಮೇಲ್ ಕ್ರಿಕೆಟ್ ಪ್ಲೇಯರ್ಸ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇದೆಯಾ ಅಂದರೆ, ನೀವು ವೀಕ್ ಡೇಸು ಬೆಳಗ್ಗೆ ಬಿಟ್ವೀನ್ 7 and 8 ಬೆಂಗಳೂರು ಮೆಟ್ರೋನಲ್ಲಿ ಓಡಾಡಿ, ಎಷ್ಟು ಜನ ಹುಡುಗಿರು ಕ್ರಿಕೆಟಿಂಗ್ ಕಿಟ್ಸ್ ಹಾಕೊಂಡು ಕಬ್ಬನ್ ಪಾರ್ಕಲ್ಲಿ ಇಳಿತಾರೆ ನಿಮ್ಗೆ ಗೊತ್ತಾಗುತ್ತೆ. ಬೇಕಾದ ಜನ ಅದನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ವಿಚ್ ಮೀನ್ಸ್ ದಟ್ ಅಲ್ಲೊಂದು ಕಮಿಟ್ಮೆಂಟ್ ಕೂಡ ಇದೆ, ನಾಟ್ ಜಸ್ಟ್ ಪಾಸ್ಟ್ ಟೈಮ್ ಆಕ್ಟಿವಿಟಿ ಅನ್ನೋದು ಅಲ್ಲ ಅಂತ. ಓಕೆ, ಮೂವಿಂಗ್ ಆನ್. ಸೊ ಒಂದು ಟ್ರೆಡಿಷನ್ ಅಂತೂ ಸೆಟ್ ಆಗೋಗಿದೆ, ಬಟ್ ಏನು ಬಿಯಾಂಡ್ ಡೌಟ್ WPL ಅಲ್ಲೂ ನಡೀತಾ ಇದೆ. ಟಾಸ್ ಹಾಕಿದ್ರೆ ಫಸ್ಟ್ ಮ್ಯಾಚಲ್ಲಿ ಟಾಸ್ ಹಾಕ್ಬೇಕಾದ್ರೆ ಬರೋಡಾನಲ್ಲಿ ಗುಜರಾತ್ ಅಗೇನ್ಸ್ಟ್ RCB ಆಡ್ತಾ ಇದೆ, ಆದರೆ ಚಾನ್ಸ್ ಕೇಳ್ತಾ ಇರೋದು RCB ಬಗ್ಗೆ. ನಮ್ಮ ಫ್ಯಾನ್ಸು ಹೋಮ್ ಟೀಮ್ಗೂ ಬಿಡಲ್ವಲ್ಲ ಅಂತ. ಚಾನ್ಸು ಯಾವ್ದಾವ್ದೋ ಬೇರೆ ಮ್ಯಾಚ್ ಅಲ್ಲೇ ಬೇರೆ ದೇಶದಲ್ಲೇ ನಡೆಯುತ್ತೆ, ನಮ್ ದೇಶದಲ್ಲೇ ನಡೆಯೋದ್ರೆ ಅದಕ್ಕೆ ಆಶ್ಚರ್ಯ. ಯಾರೋ ಟರ್ಕಿ ಕಾಮಿಡಿ ಶೋ, ಎಕ್ಸಾಕ್ಟ್ಲಿ ಕಾಮಿಡಿ ಶೋ
ಅವ್ನು ಹೋಸ್ಟ್ಗೆ ಗೊತ್ತೇ ಇರಲಿಲ್ಲ RCB ಅಂತ ಟೀಮ್ ಇದೆ ಅಂತ. ಕಾಮಿಡಿ ಶೋ ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಬಾಯಲ್ಲಿ ಹೇಳ್ಸಾಗಿದೆ ಈ ಸಲ ಕಪ್ ನಮ್ದೇ ಅಂತ. ಕುಂಭಮೇಳಲ್ಲಿ ಜರ್ಸಿನ ಅದ್ದಿಯೇ ಎತ್ತಾಗಿದೆ. ಸೊ ಐ ಥಿಂಕ್ ಫ್ಯಾನ್ಸ್ ನ ಚೆನ್ನಾಗಿ ನೋಡ್ಕೊಂಡ್ರು ಫ್ರಾಂಚೈಸೀಸ್ ಅಲ್ಲಿ, ನಾಟ್ ಜಸ್ಟ್ ಕ್ರಿಕೆಟ್. ಐ ಥಿಂಕ್ ಗ್ಲೋಬಲ್ ಸ್ಪೋರ್ಟಿಂಗ್ ಪ್ರೊಫೆಷನಲ್ ಸ್ಪೋರ್ಟ್ಸ್ ಎಲ್ಲೆಲ್ಲಿದೆ ಗ್ಲೋಬಲಿ ಅಲ್ಲೆಲ್ಲಾನು ಫ್ಯಾನ್ಸ್ ನ ಚೆನ್ನಾಗಿ ನೋಡ್ಕೊಳ್ತಿರೋದ್ರಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಬರೋದು ಐ ಥಿಂಕ್ RCB ಅನ್ಸುತ್ತೆ. ರೀಸೆಂಟ್ ಆಗಿ ಒಂದು ವಿಡಿಯೋ ಕೂಡ ನೋಡಿದೆ, ಟೀಮ್ ಬಸ್ ಓಡಾಡಕ್ಕೆ ಅಂತ ಹೇಳಿ RCB ಇದು ಗ್ರಾಫಿಕ್ಸ್ ಮಾಡಿದ್ದಾರೆ. ಒಂದ್ ಕಡೆ ಪ್ಲೇಯರ್ಸ್ ಇದ್ದಾರೆ, ಬಟ್ ಇನ್ನೊಂದ್ ಕಡೆ ಎಲ್ಲ ಬರೀ ಫ್ಯಾನ್ಸ್ ಫೋಟೋಸ್. ಒಬ್ರು ಇದೆಲ್ಲ ಹಾಕೊಂಡ್ಬರ್ತಾರೆ, ರೆಡ್ ಇಂಡಿಯನ್ ತರ ಫೆದರ್ ಎಲ್ಲ ಹಾಕೊಂಡ್ಬರ್ತಾರೆ, ಅವ್ರದ್ದು ಕಾರ್ಟೂನಿಫೈಡ್ ಇಮೇಜ್ ಇದೆ. ಒಂದು ಕಪಲ್ RCB ಜರ್ಸಿ ಹಾಕೊಂಡು ಪ್ರಪೋಸ್ ಮಾಡಿರೋದು ಒಂದು ನಡೆದಿತ್ತು IPL ಅಲ್ಲಿ, ಅವರಿಬ್ಬರು ಫೋಟೋ ಇದೆ. ಕುಂಭಮೇಳದಲ್ಲಿ ಯಾರು ಜರ್ಸಿನ ಸ್ನಾನ ಮಾಡಿಸಿದ್ರು ಅವ್ರ ಫೋಟೋ ಇದೆ. ಆಮೇಲೆ ಯಾರೋ ಒಬ್ರು US ಅಲ್ಲಿ ಅವ್ರ ಕಾರ್ನ ರೆಡ್ ಅಂಡ್ ಗೋಲ್ಡ್ ಪೇಂಟ್ ಮಾಡಿಸಿ RCB ಜರ್ಸಿ ಹಾಕ್ಸ್ಕೊಂಡು ಡೆಲಿವರಿ ತಗೋತಾ ಇರೋದೊಂದು ಫೋಟೋ ಇದೆ. ಅದು ಕೂಡ ಟೀಮ್ ಬಸ್ ಮೇಲೆ ಹಾಕಿದ್ದಾರೆ. ಸೊ ಆಸ್ ಅ ಫ್ರಾಂಚೈಸಿ ಫ್ಯಾನ್ಸ್ಗೆ ಬರೀ ಅವರು 12th ಮ್ಯಾನ್ ಆರ್ಮಿ ಅಂತ ಹೆಸರು ಕೊಟ್ಬಿಟ್ಟು ಫೀಲ್ಡ್ಗೆ ಬಂದು ಒಂದು ಲ್ಯಾಪ್ ಅಂತ ಕೊಡ್ತಾ ಇಲ್ಲ, ಅವ್ರನ್ನ ತುಂಬಾ ಚೆನ್ನಾಗಿ ಏನೋ ಲೈಮ್ ಲೈಟ್ ತರ್ತಿದ್ದಾರೆ. ಫ್ಯಾನ್ಸ್ ಪ್ಲೇಯರ್ಸ್ ಅಷ್ಟೇ, ಐ ಮೀನ್ ಪ್ಲೇಯರ್ಸ್ ಹೆಂಗೋ ಫ್ಯಾನ್ಸ್ ಹಂಗೆ ಇನ್ನೊಂದು ಫೇಸ್ ಆಫ್ ದ ಸೇಮ್ ಕಾಯಿನ್ ಅನ್ನೋ ರೇಂಜ್ಗೆ ಟ್ರೀಟ್ ಮಾಡ್ತಿದ್ದಾರೆ. ಇದೆಲ್ಲ ನೋಡಿ ಬಹಳ ಖುಷಿ ಆಗುತ್ತೆ. ಅಂದ್ರೆ ನಮ್ ಡ್ಯಾನಿ ಶೆಟ್ ಹೇಳಿದಾರಲ್ಲ, ನಾವು ಫಸ್ಟ್ ಕಂಟೆಂಟ್ ಟೀಮು, ಕಂಟೆಂಟ್ ಕ್ರಿಯೇಟರ್ ಟೀಮು, ಆಮೇಲೆ ಕ್ರಿಕೆಟ್ ಟೀಮು ಅಂತ. ಸೊ ಅದಕ್ಕೆ ಸ್ಟಿಕ್ ಆನ್ ಆಗ್ತಾ ಇದಾರೆ. ಅಲ್ಲ, ಅವರು RCB ಕಂಟೆಂಟ್ ಕ್ರಿಯೇಟ್ ಮಾಡೋದಿಲ್ಲ, RCB ಬಗ್ಗೆ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಯಾರ್ಯಾರು ಎಲ್ಲೆಲ್ಲ ಹೋಗಿದ್ದಾರೆ ಅದನ್ನು ನೋಡಿ. ನಮ್ದು ಒಂದು ರೀಲ್ ಹಂಗೆ ಹೋಗ್ತಾ ಇದೆ ಅಲ್ವಾ? ಎಲ್ಲಾ ಕಡೆಯಿಂದನೂ ಕಮರ್ಷಿಯಲಿ ವಯಬಲ್ ಇದು. ಹೌದು. ಓಕೆ, ಸೊ ನಮ್ಮ ಟೀಮ್ ಬಗ್ಗೆ ಮಾತಾಡಕ್ಕೆ ಇನ್ನೂ 2-3 ತಿಂಗಳು ಇದ್ದೇ ಇದೆ ಟೈಮು. ಇನ್ನೊಂದು ಮ್ಯಾಚ್ ಬಗ್ಗೆ ಮಾತಾಡಬೇಕು, ಮಾತಾಡ್ತಾನೆ ಇರ್ತೀವಿ. ಸೊ ಇನ್ನೊಂದು ಸೆಕೆಂಡ್ ಮ್ಯಾಚ್ ಬಗ್ಗೆ ಮಾತಾಡಬೇಕು. ಒಂದು ಕೀ, ಇಡೀ ಮ್ಯಾಚ್ ಬಗ್ಗೆ ಮಾತಾಡ್ತೀವೋ ಇಲ್ವೋ ಗೊತ್ತಿಲ್ಲ ಈಗ, ಬಟ್ ಲಾಸ್ಟ್ ಬಾಲ್ ಮುಂಬೈ ವರ್ಸಸ್ ಡೆಲ್ಲಿ ಮ್ಯಾಚ್ ಅಲ್ಲಿ ಲಾಸ್ಟ್ ಬಾಲ್ ಔಟ್ ಇತ್ತಾ ಇಲ್ವಾ? ಕ್ವಿಕ್ ಆಗಿ ಒಬ್ಬೊಬ್ಬರಾಗಿ ರಿಯಾಕ್ಷನ್ ಕೊಡಿ. ರವಿಯಿಂದ ಸ್ಟಾರ್ಟ್ ಮಾಡ್ಕೊಂಡು. ರವಿ, ಜಿಯೋ ಹಾಟ್ಸ್ಟಾರ್ ಆದ್ಮೇಲೆ ನಿಂದೇನಾಯ್ತಪ್ಪ? ಇಲ್ಲಿ ಕಳಿಸೋ ಇದ್ರಲ್ಲಿ ಅಲ್ಲಿಗೆ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಹಿಂಗೆ ಕಳ್ಸ್ಕೊಂಡ್ಬಿಟ್ಟಿದ್ಯಾ? ಸರಿ, ಬೇರೆ ಸ್ಟಾರ್ಟ್ ಮಾಡಪ್ಪ. ಸಚಿನ್, ನೀನ್ ಹೇಳಿ. ಎಸ್ ಸಚಿನ್, ಔಟಾ ನಾಟ್ ಔಟಾ? ನನಗೆ ಔಟ್ ಅಂತ ಅನಿಸ್ತು. ದರ್ಶಿ? ಅಂದ್ರೆ ಲಾಸ್ಟ್ ಬಾಲ್ ಮಾತ್ರ ಅಲ್ಲ, 3 ಇನ್ಸ್ಟೆನ್ಸಸ್ ಇತ್ತು. 3 ಇನ್ಸ್ಟೆನ್ಸಸ್ ಅಲ್ಲಿ 2 ಔಟ್ ಅನ್ನಿಸ್ತು, 1 ನಾಟ್ ಔಟ್ ಅನಿಸ್ತು. ಯಾವ ಇನ್ಸ್ಟೆನ್ಸ್ ನಾಟ್ ಔಟ್ ಅನ್ಸ್ತು? ಇದನ್ನ ಕೇಳ್ಬೇಕು ನಾವು. ಯಾವ ಇನ್ಸ್ಟೆನ್ಸ್ ನಾಟ್ ಔಟ್ ಅನ್ಸ್ತು? ಏನಕ್ಕೆ ನಾಟ್ ಔಟ್ ಅನ್ಸ್ತು? KC ಅಂಪೈರ್, ಕ್ವಾಲಿಫೈಡ್ ಅಂಪೈರ್ ಆಕ್ಚುಲಿ MP ಈ ಪಾಡ್ಕಾಸ್ಟ್ ಬರೋಕ್ಕೂ ಮುಂಚೆನೂ ನಾನು ಪ್ಲೇಯಿಂಗ್ ಕಂಡೀಷನ್ ಓದ್ತಾ ಇದ್ದೆ. ನಮ್ ಜಾನಿ ಸರ್ ಕೂಡ ಹಾಕಿದ್ರು ಪ್ಲೇಯಿಂಗ್ ಕಂಡೀಷನ್ ಏನ್ ಡಿಫ್ರೆನ್ಸ್ ಇದೆ ಅಂತ. ಒಂದು MCC ಲಾಸ್ ಆಫ್ ಕ್ರಿಕೆಟ್ ಇದೆ, ಅದು ಬೈಬಲ್, ಅದರಿಂದ ಡಿರೈವ್ ಮಾಡ್ಕೊಂಡು ಹೋಗ್ತಾರೆ ಲಾಸ್. ಸೊ ಈಚ್ ಟೂರ್ನಮೆಂಟ್ ಗೆ ಅದ್ರದಾದ ಪ್ಲೇಯಿಂಗ್ ಕಂಡೀಷನ್ಸ್ ಕೊಡ್ತಾರೆ. ಏನ್ ಮೆನ್ಷನ್ ಮಾಡಿದ್ದಾರೆ ಪ್ಲೇಯಿಂಗ್ ಕಂಡೀಷನ್ ಓದ್ತೀನಿ ಒಂದೇ ನಿಮಿಷ. ಅದನ್ನ ಸ್ನಿಪೆಟ್ ತಗೊಂಡಿದ್ದೆ. LED ಬೇಲ್ಸ್ ಯೂಸ್ ಮಾಡಿದಾಗ ಏನ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಓದ ಮುಂಚೆ RCB ವುಮೆನ್ಸ್ ಅವರು 2ನೇ ಮ್ಯಾಚ್ ಗೆದ್ದಾಗಿದೆ. 2ನೇ ಮ್ಯಾಚ್ ಕೂಡ ರಿಚಾ ಘೋಷ್ ಅವರು 6 ಹೊಡೆದೇ ಯಾಕೋ ನಮ್ಮ ಸೆಟ್ ಆಗಿದೆ. ಭಾರ್ಗವ್ ಫ್ಯಾನ್ ಫಾಲೋಯಿಂಗ್ ಇದಾರಲ್ಲ, ಅವ್ರ ಟೆಂಪ್ಲೇಟ್ ನ ಫಾಲೋ ಮಾಡ್ತಾ ಇದಾರೆ ಅವರು. ಫಿನಿಶ್ ಆಫ್ ಇಟ್ಸ್ ಸ್ಟೈಲ್ ಅಂತ. ಎಸ್ ಸಚಿನ್, ಗೋ ಅಹೆಡ್. ಓಕೆ, ಸೊ ಇಂಟರ್ಪ್ರಿಟೇಷನ್ ಆಫ್ ಪ್ಲೇಯಿಂಗ್ ಕಂಡೀಷನ್ ಸೆಕ್ಷನ್ ಅಲ್ಲಿ, when LED wickets are used, the moment at which the wicket has been put down shall be deemed to be the first frame in which the LED lights are illuminated, and subsequent frames show that the bail permanently removed from the top of the stumps. So ಇದರ ಅರ್ಥ ಏನು ಅಂದ್ರೆ, ಯಾವಾಗ LED ಲೈಟ್ ಆಗುತ್ತೆ ಅದು ಫಸ್ಟ್ ಫ್ರೇಮ್ ಕನ್ಸಿಡರ್ ಮಾಡಬೇಕು. ಇಟ್ ಈಸ್ ನಾಟ್ ದ ಓನ್ಲಿ ಫ್ರೇಮ್. ಅವ್ರು ಕಂಟಿನ್ಯೂಷನ್ ಕೊಟ್ಟಿದ್ದಾರೆ. ಅಂಡ್ ಸಬ್ಸಿಕ್ವೆಂಟ್ ಫ್ರೇಮ್ಸ್ ಶೋ ದಟ್ ದ ಬೇಲ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ರಿಮೂವ್ಡ್. ಸೊ ಸೆಕೆಂಡ್ ಫ್ರೇಮ್ ಕನ್ಸಿಡರ್ ಮಾಡಕ್ಕಾಗಲ್ಲ ನಾವು, ಬೇಲ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಡಿಸ್ಲಾಡ್ಜ್ಡ್ ಅಂತ. ಥರ್ಡ್ ಫ್ರೇಮ್ ಕೂಡ ಕನ್ಸಿಡರ್ ಮಾಡಕ್ಕಾಗಲ್ಲ. ಸಬ್ಸಿಕ್ವೆಂಟ್ ಫ್ರೇಮ್ಸ್ ಅಲ್ಲಿ ಯಾವ ಫ್ರೇಮ್ ಅಲ್ಲಿ ಅಂಪೈರ್ಗೆ ಅನ್ಸುತ್ತೆ ಓಕೆ ಬೇಲ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಡಿಸ್ಲಾಡ್ಜ್ಡ್, ಆ ಫ್ರೇಮ್ ತಗೊಂಡು ಅವರು ಬ್ಯಾಟರ್ ಹ್ಯಾಸ್ ಮೇಡ್ ಹಿಸ್ ಹರ್ ಗ್ರೌಂಡ್ ಸೇಫ್ ಅಂತ ಕನ್ಸಿಡರ್ ಮಾಡಬೇಕು. ಬಟ್ ಇಲ್ಲಿ ಇನ್ನೊಂದು ಕಾಂಟ್ರವರ್ಷಿಯಲ್ ಪಾಯಿಂಟ್ ಏನ್ ಬರೋದು ಅಂದ್ರೆ, ಒಂದು ಕ್ಲಿಪ್ಪಿಂಗ್ ಬರುತ್ತೆ. ಆ ಕ್ಲಿಪ್ಪಿಂಗ್ ಅಲ್ಲಿ ಫಸ್ಟ್ ಫ್ರೇಮ್ ತೋರಿಸ್ತಾರೆ, LED ಲೈಟ್ ಆಗುತ್ತೆ. ಸೊ ಇಟ್ ಇಸ್ ಮ್ಯಾಚ್ ಸ್ಯಾಟಿಸ್ಫೈಂಗ್ ದ ಫಸ್ಟ್ ಕಂಡೀಷನ್. ಸಬ್ಸಿಕ್ವೆಂಟ್ ಫ್ರೇಮ್ಸ್ ಅಲ್ಲಿ ಏನಾಗಿದೆ, ಬೇಲು ಅದೇ ಪೊಸಿಷನ್ ಅಲ್ಲಿ ಇದೆ, ಬಟ್ ಸ್ಟಂಪ್ ಏನಿದೆ ಅದು ಮೂವ್ ಆಗೋಗಿದೆ. ಸೊ ಫಾರ್ ಎಕ್ಸಾಂಪಲ್ ಹಿಂಗಿದೆ ಬೇಲು ಅಂದ್ರೆ, ಫಸ್ಟ್ ಫ್ರೇಮ್ ಅಲ್ಲಿ ಈ ತರ ಇದೆ, ಸೊ LED ಲೈಟ್ ಆಗುತ್ತೆ, ಬೇಲ್ ಇಲ್ಲೇ ಉಳ್ಕೊಂಡಿದೆ. ಸಬ್ಸಿಕ್ವೆಂಟ್ ಫ್ರೇಮ್ಸ್ ಅಲ್ಲಿ ಸ್ಟಂಪ್ ಈ ಕಡೆ ಹೋಗಿದೆ, ಬೇಲ್ ಇನ್ನು ಇಲ್ಲೇ ಉಳ್ಕೊಂಡಿದೆ. ಸೊ ಟಿವಿ ಅಂಪೈರ್ ಏನ್ ಡಿಸೈಡ್ ಮಾಡಿದ್ದಾರೆ, ದಿಸ್ ಇಸ್ ನಾಟ್ ಸ್ಟಿಲ್ ದ ಫೈನಲ್ ಫ್ರೇಮ್ ಫಾರ್ ಇಟ್ ಟು ಬಿ ಕನ್ಸಿಡರ್ಡ್ ಬೇಲ್ ಹ್ಯಾಸ್ ಬಿನ್ ಡಿಸ್ಲಾಡ್ಜ್ಡ್. ಇದಾದ್ಮೇಲೆ ಏನಾಗುತ್ತೆ,
ಸ್ಟಂಪ್ ಫುಲ್ ಇಲ್ಲಿಗೆ ಬರುತ್ತೆ, ಬೇಲ್ ಫ್ರೇಮ್ ಆಚೆ ಹೋಗುತ್ತೆ. ಈ ಫ್ರೇಮ್ ನ ಅವ್ರು ಕನ್ಸಿಡರ್ ಮಾಡ್ಕೊಂಡು ಡಿಸಿಷನ್ಸ್ ಮಾಡಿದ್ದಾರೆ. ನನ್ನ ಕ್ವಶನ್ ಮತ್ತೆ ಫ್ಯಾನ್ಸ್ ಎಲ್ಲಾರ್ದು ಕ್ವಶನ್ಸ್ ಇರೋದು, ಬೇಲ್ ಇಲ್ಲಿದೆ, ಸ್ಟಂಪ್ ಇಲ್ಲಿಂದ ಬಂದ್ಮೇಲೆ ಇಸ್ ಇಟ್ ನಾಟ್ ಕನ್ಸಿಡರ್ಡ್ ಟು ಬಿ ಡಿಸ್ಲಾಜ್ಡ್? ಈ ಕ್ಲಾರಿಟಿನ ಪ್ಲೇಯಿಂಗ್ ಕಂಡೀಷನ್ಸ್ ಡಿರೈವ್ ಮಾಡಿರೋರು ಕೊಡ್ಬೇಕಾಗುತ್ತೆ. ವೆನ್ ಇಸ್ ಇಟ್ ಕನ್ಸಿಡರ್ಡ್ ಟು ಬಿ ಕಂಪ್ಲೀಟ್ಲಿ ಡಿಸ್ಲಾಜ್ಡ್? ಬಿಕಾಸ್ ನಮ್ದು MCC ಲಾಸ್ ಏನ್ ಹೇಳುತ್ತೆ ಅಂದ್ರೆ ದ ವಿಕೆಟ್ ಇಸ್ ಪಾಂಡೆ ಲೈಕ್ ಅಂಪೈರಿಂಗ್ ಲೆಸನ್ ಕಿಂತ ಫಿಸಿಕ್ಸ್ ಲೆಸನ್ ತರ ಇದೆ. ಅದೇ ನಮಗೂ ಹಿಂಗೆ ಹೇಳ್ಕೊಟ್ಟಿದ್ದು ಕ್ಲಾಸಲ್ಲಿ. ಸೊ ಯಾವಾಗ ಕಂಪ್ಲೀಟ್ ಆಗಿ ಡಿಸ್ಲಾಜ್ ಆಗುತ್ತೆ ಅಂದ್ರೆ ಇಟ್ ಇಸ್ ಬಿನ್ ಕಂಪ್ಲೀಟ್ಲಿ ರಿಮೂವ್ ಫ್ರಮ್ ದ ಗ್ರೂವ್ಸ್ ಅಂಡ್ ದ ಬೇಲ್ಸ್ ಆರ್ ಡಿಸ್ಲಾಜ್ ಅಂತ ಹೇಳಿದ್ದಾರೆ. ಸೊ ಇದನ್ನ ಕ್ಲಾರಿಟಿ ಪ್ರಾಬಬ್ಲಿ BCCI ಪ್ಲೇಯಿಂಗ್ ಕಂಡೀಷನ್ಸ್, IPL ಪ್ಲೇಯಿಂಗ್ ಕಂಡೀಷನ್ಸ್ ಯಾರು ಡಿರೈವ್ ಮಾಡಿದ್ದಾರೆ MCC ಲಾಸ್ ಇಟ್ಕೊಂಡು ಅವರು ಕ್ಲಾರಿಟಿ ಕೊಡಬೇಕಾಗುತ್ತೆ. ಬಟ್ ಅಟ್ಲೀಸ್ಟ್ ಒಂದು ನನಗೆ ಅನ್ಸಿದ್ದು ಏನ್ ಗೊತ್ತಾ, ಇನ್ ಆಲ್ ದ 3 ಡಿಸಿಷನ್ಸ್ 3 ಸಲ ಆಯ್ತು ಇದೇ ತರ. ಲಾಸ್ಟ್ ಎಕ್ಸಾಕ್ಟ್ಲಿ 4-5 ಓವರ್ಸ್ ಅಲ್ಲಿ 3 ಸಲ ಇದೇ ಸಿಚುವೇಶನ್ ಆಯ್ತು. ಅಟ್ಲೀಸ್ಟ್ 3 ಸಲಿನೂ ಕನ್ಸಿಸ್ಟೆಂಟ್ ಆಗಿದ್ರು ಅಂಪೈರ್. ಯಾವ್ದೋ ಈ ಪಾಯಿಂಟ್ ಇನ್ ಟೈಮ್ ಅಲ್ಲಿ ನಾವು ಇದಕ್ಕೆ ನಾವು ಔಟ್ ಕೊಟ್ಬಿಟ್ವಿ, ಇನ್ನೊಂದಕ್ಕೆ ಔಟ್ ಕೊಡ್ಲಿಲ್ಲ ಅನ್ನೋ ತರ ಇಲ್ಲ. 3ರಲ್ಲೂ ದೇ ಸ್ಟಕ್ ಆನ್ ಟು ದ ಸೇಮ್ ಲಾಜಿಕ್, ಸೇಮ್ ಬೇಲ್ ಗ್ರೂವ್ ಇಂದ ಆಚೆ. ಅದ್ ನಿನ್ ವಿಕೆಟ್ ಹೋಗಿಂಗ್ ಆಗಿದೆಯೋ ಅಥವಾ ಮೇಲ್ ಹೋಗಿದೆಯೋ ಅದೆಲ್ಲ ಕಂಪ್ಲೀಟ್ ಆಗಿ ಬೇಲ್. ಯಾಕಂದ್ರೆ ಐ ಥಿಂಕ್ ಸೆಕೆಂಡ್ ಇನ್ಸ್ಟೆನ್ಸ್ ಅಲ್ಲಿ ರಾಧಾ ಯಾದವ್ ಎಕ್ಸಾಕ್ಟ್ಲಿ ಅದನ್ನ ನಾಟ್ ಔಟ್ ಇದ್ದಿದ್ದು ಆಕ್ಚುಲಿ. ಅದು ಬೇಲ್ ಲೈಟೇ ಆಗ್ಲಿಲ್ಲ. ಆಕ್ಚುಲಿ ವಿಕೆಟ್ ಮೂವ್ ಆಗೋಗಿತ್ತು, ಬೇಲ್ ಲೈಟೇ ಆಗ್ಲಿಲ್ಲ. ನೀವು ಆ ಸೆಕೆಂಡ್ ರನ್ ಔಟ್ ನೋಡಿದ್ರೆ ಅದನ್ನ ನಾಟ್ ಔಟ್ ಕೊಟ್ರು, ಅದು ಔಟ್ ಇತ್ತು ಆಕ್ಚುಲಿ. ಮಿಕ್ಕಿದೆರಡು ನಾಟ್ ಔಟ್ ಕೊಟ್ರು, ಸೆಕೆಂಡ್ ಒನ್ ಔಟ್ ಕೊಟ್ರು ಅವರು, ಅದು ನಾಟ್ ಔಟ್ ಇತ್ತು. ನೀವು ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡಿದ್ರಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರು. ಬಟ್ ವೆನ್ ಇಸ್ ಇಟ್ ಕನ್ಸಿಡರ್ಡ್ ಟು ಬಿ ಡಿಸ್ಲಾಜ್ಡ್ ಅನ್ನೋದು ಫ್ಯಾನ್ಸ್ ಮೈಂಡ್ ಅಲ್ಲಿ ಡೌಟ್ ಇರೋದು. ಎಕ್ಸಾಕ್ಟ್ಲಿ, ಯಾಕೆಂದ್ರೆ ದೇರ್ ಆರ್ ಸಮ್ ಅದರ್ ವಿಡಿಯೋಸ್ ವಿಚ್ ವಿ ಹ್ಯಾವ್ ಸೀನ್ ಅಲ್ವಾ. ಒಂದು ಸಿಮಿಲರ್ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಅಂದ್ರೆ ಐ ಥಿಂಕ್ ಐ ಡೋಂಟ್ ನೋ ಯಾವ ಲೀಗು ಅಂತ, ಅಥವಾ ಮೇ ಬಿ ಲೋಕಲ್ ಲೀಗ್ ಇರ್ಬೋದು. ಅದರಲ್ಲಿ ಅಥವಾ ಪಡೆವರ್ ಬೇಲ್ ಹೋಗ್ಬಿಟ್ಟು ವಿಕೆಟ್ ಮೇಲೆ ಕೂತ್ಕೊಳ್ಳುತ್ತೆ ಅಂಡ್ ದ ಬ್ಯಾಟ್ಸ್ಮನ್ ವಿಲ್ ಕಂಟಿನ್ಯೂ ಟು ಬ್ಯಾಟ್. ಸೊ ವಾಟ್ ಡಸ್ ದಟ್ ಮೀನ್? ನೀ ಹೇಳೋ ಪ್ರಕಾರ, ಪಾಂಡೆ ಹೇಳೋ ಪ್ರಕಾರ ಕ್ಲೀನ್ ಆಗಿ ಅದು ಡಿಸ್ಲಾಡ್ಜ್ ಆಗ್ಬೇಕು. ಇನ್ ದಿಸ್ ಕೇಸ್ ಡಿಸ್ಲಾಡ್ಜ್ ಆಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ, ಬಟ್ ಇನ್ನೊಂದು ವಿಕೆಟ್ ಮೇಲೆ ಹೋಗಿ ಹಿಂಗ್ ಕೂತಿದೆ. ಸೊ ನಿಮ್ಗೆ 2 ಗ್ರೂವ್ ಆಚೆ ಕಡೆ ಇದೆ, ವಿಚ್ ಮೀನ್ಸ್ ಡಿಸ್ಲಾಡ್ಜ್ ಆಗಿದೆ. ಆ ಮಧ್ಯ ಇರೋ ಪೋರ್ಷನ್ ಸಪೋರ್ಟ್ ತಗೊಂಡು ವಿಕೆಟ್ ಮೇಲೆ ನಿಂತಿದೆ ಅಂದ್ಮೇಲೆ ವಾಟ್ ಯು ಕನ್ಸಿಡರ್ ದೇ? ಬೇಲ್ ಕನ್ಸಿಡರ್ಡ್ ಡಿಸ್ಲಾಡ್ಜ್. ಸಿ ಡಿಸ್ಲಾಡ್ಜ್ ಏನು ಅಂದ್ರೆ ಇಟ್ ಹ್ಯಾಸ್ ಟು ಬಿ ಕಂಪ್ಲೀಟ್ಲಿ ರಿಮೂವ್ ಫ್ರಮ್ ದ ಟಾಪ್ ಆಫ್ ದ ಸ್ಟಂಪ್ಸ್. ನಮ್ ಪ್ಲೇಯಿಂಗ್ ಕಂಡೀಷನ್ ಪ್ಲಸ್ MCC ಲಾಸ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ವಾಟ್ ಇಸ್ ಡಿಸ್ಲಾಡ್ಜ್ ಅಂತ. ಸೊ ಡಿಸ್ಲಾಡ್ಜ್ ಅಂದ್ರೆ ಇಟ್ ಹ್ಯಾಸ್ ಟು ಬಿ ಕಂಪ್ಲೀಟ್ಲಿ ರಿಮೂವ್ ಫ್ರಮ್ ದ ಟಾಪ್ ಆಫ್ ದ ಸ್ಟಂಪ್ಸ್ ಅಂತಾನೆ ಕೊಟ್ಟಿದ್ದಾರೆ. ಸೊ ಜಾನಿ ಸರ್ ಆಕ್ಚುಲಿ ಒಂದು ವಿಡಿಯೋನು ಬಿಟ್ಟಿದ್ದಾರೆ ಇದ್ರ ಬಗ್ಗೆ. ಈಗ ಬ್ಯಾಟಿಂಗ್ ಆಡ್ತಿರ್ತಾರೆ ಆಸ್ ಎ ಬ್ಯಾಟರ್, ಬೌಲಿಂಗ್ ಮಾಡ್ಬೇಕಾದ್ರೆ ವಿಕೆಟ್ ಕ್ಲಿಪ್ ಆಗುತ್ತೆ, LED ಲೈಟ್ ಸ್ಟಂಪ್ಸ್ ಲೈಟ್ ಆಗುತ್ತೆ, ಬಟ್ ಬೇಲ್ಸ್ ಬೀಳಲ್ಲ. ಅದನ್ನ ಬೋಲ್ಡ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ದಟ್ ಇಸ್ ದ ಫಸ್ಟ್ ಫ್ರೇಮ್. ಯಾವಾಗ ಡಿಸ್ಲಾಜ್ ಸ್ಟಾರ್ಟ್ ಆಗುತ್ತೆ ಅದು ಫಸ್ಟ್ ಫ್ರೇಮ್. ಲಾಸ್ಟ್ ಸಬ್ಸಿಕ್ವೆಂಟ್ ಫ್ರೇಮ್ಸ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಲಾಸ್ಟ್ ಫ್ರೇಮ್ ಯಾವಾಗ ತಗೋತೀವಿ ಅಂದ್ರೆ ವೆನ್ ದಟ್ ಬೇಲ್ಸ್ ಆರ್ ಕಂಪ್ಲೀಟ್ಲಿ ರಿಮೂವ್ ಫ್ರಮ್ ದ ಟಾಪ್ ಆಫ್ ದ ಸ್ಟಂಪ್ಸ್, ಅದು ಡಿಸ್ಲಾಜ್. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇಟ್ ಶುಡ್ ಫಾಲ್ ಆಫ್ ಫ್ರಮ್ ದ ಸ್ಟಂಪ್ಸ್ ಅಷ್ಟೇ. ಎಕ್ಸಾಕ್ಟ್ ಟಾಪ್ ಆಫ್ ದ ಸ್ಟಂಪ್ಸ್ ಇಂದ ಕೆಳಗೆ ಓನ್ಲಿ ಪಾಸಿಬಿಲಿಟಿ. ಬಿಕಾಸ್ ಮೇಲ್ ಹೋಗು ಚಾನ್ಸ್, ಲೆಟ್ಸ್ ಸೇ ಸ್ವಲ್ಪ ಮೇಲ್ ಹೋಗಿ ಹಿಂಗ್ ವಾಪಸ್ ಕುತ್ಕೊಳ್ಳೋ ಚಾನ್ಸಸ್ ಇದೆ. ಹೌದು ಇದೆ. ಸೊ ಬೇಸಿಕಲಿ ವಿಕೆಟ್ ಗಿನ್ ಕೆಳಗಡೆ ಬಿದ್ದ ತಕ್ಷಣ ಅದ್ ಮೇಲ್ ಬರೋ ಚಾನ್ಸಸ್ ಇರಲ್ಲ. ದಟ್ ಮೀನ್ಸ್ ಇಟ್ ಇಸ್ ಫಾಲಿಂಗ್ ಫಾರ್ ದ ಗ್ರೌಂಡ್ ಅಂತ ಯಾವ್ದೋ ಒಂದು ಕ್ಲಾಸ್ ಹೇಳಿದ್ರೆ ಓಕೆ, ಬಿದ್ರೆ ಮಾತ್ರ ಅಪ್ಪ ಕನ್ಸಿಡರ್ ಮಾಡೋದು ಅಂತ ಮೇ ಬಿ ವಿಲ್ ಹ್ಯಾವ್ ಕ್ಲಾರಿಟಿ. ನಮ್ಮ ಮಾಡರೇಟರ್ಗೆ ತಲೆ ಕೆಡ್ತು ಅನ್ಸುತ್ತೆ. ಅಲ್ಲ, ಈ ಕಡೆ ಪ್ಲೇಯಿಂಗ್ ಕಂಡೀಷನ್ಸ್ ಡಿರೈವ್ ಅಂಪೈರ್ಗೆ ಏನರ್ಥ ಆಯ್ತು ಅದೊಂದ್ ಕಡೆ. ಇವಾಗ ನೀವ್ ಹೇಳಿದ್ರಲ್ಲ, ಅದ್ ಮೇಲ್ ಹೋದ್ರೂ ಬೇರೆ ಕಡೆ ಆಗ್ಬಿಡುತ್ತೆ, ಕೆಳಗೆ ಬೀಳ್ಬೇಕು. ಸೊ ಇವಾಗ ಗ್ರಾವಿಟಿ ಯಾವಾಗ ಆಕ್ಟ್ ಮಾಡಕ್ ಸ್ಟಾರ್ಟ್ ಆಗುತ್ತೆ, ಅವಾಗಿಂದ ಗ್ರಾವಿಟೇಷನಲ್ ಫೋರ್ಸಸ್ ಇನ್ನೂ ಆಕ್ಟ್ ಮಾಡಿಲ್ಲ ಅಂದ್ರೆ ಅದು ಇನ್ನೂ ಹಂಗೆ ಹೋಗಿ ಅದ್ರದ್ದು ಮೊಮೆಂಟಮ್ ಕಳ್ಕೊಂಡು ಬೀಳು, ಅವಾಗ ಆ ಫ್ರೇಮ್ ತಗೊಳ್ಳಿ. ಸೊ ಅದಕ್ಕೆ ನಮ್ಗೆ ಏನ್ ಅರ್ಥ ಆಯ್ತು ಅಂದ್ರೆ ಬರೀ ಅರ್ಥಲ್ ಮಾತ್ರ ಕ್ರಿಕೆಟ್ ಆಡಕ್ಕಾಗೋದು, ಮಾರ್ಚ್ ಮೂನಲ್ಲಿ ಆದ್ರೆ ಇಲ್ಲಿ ಪವರ್ ಹೋಯ್ತು, ಅದಕ್ಕೆ ಮೀನ್ಸ್ ನೆಟ್ ಕಡಿಮೆ ಇದೆ, ಅದಕ್ಕೆ ವಿಡಿಯೋ ಆಫ್ ಮಾಡಿದೆ. ಆ ತರ ಏನಾದ್ರು ಮಾರ್ಸ್ ಅಲ್ಲಿ ಏನಾದ್ರು ಹೋದ್ರೆ ಅಲ್ಲೂ MCC ಲಾಸೇ, ಬಟ್ ಅದು ಬೇರೆ ಡಿರೈವೇಶನ್. ಮಾರ್ಸ್ ಕ್ರಿಕೆಟ್ ಕ್ಲಬ್ಗೆ ಅಲ್ಲಿ ಬೇರೆ ಬೈಬಲ್ ರೆಡಿ ಮಾಡ್ಬೇಕಾಯ್ತು. ಸೊ ಇನ್ನೊಂದು ಯಾವ್ದೋ ರೀಲ್ ಓಡಾಡ್ತಾ ಇದೆ ಮ್ಯಾಚ್ದು, ಕಾಂಟ್ರವರ್ಷಿಯಲ್ ರೀಲು. ಏನಂತೀರಾ? ಲಿಪ್ ರೀಡಿಂಗ್. ಅದ್ರಲ್ಲಿ ಹಿಡಿಯಕ್ ಅಟೆಂಪ್ಟೇ ಮಾಡ್ಲಿಲ್ಲ, ಹಿಡಿಬೇಕು ಅಂತ ಇತ್ತು, ಯಾರೋ ಹೇಳಿದ್ ಕೇಳಿ ಬಿಟ್ಟಾಗಿತ್ತದು ಅಂತ. ಅಂದ್ರೆ ಪಾಕಿಸ್ತಾನದೊಂದು ವೈರಲ್ ವಿಡಿಯೋ ಆಗಿತ್ತು, ಶೋಯಿಬ್ ಮಲಿಕ್ ಅಂಡ್ ಅಜ್ಮಲ್. ಪಾಕಿಸ್ತಾನ ಇನ್ನೂ ಒಂದು ಹೊಸ ಲೇಟೆಸ್ಟ್ ಬಂದಿದೆ, ಈ ಯಾವ್ದೋ ಲೆಜೆಂಡ್ಸ್ ಲೀಗ್ ಎಲ್ಲ ಆಡ್ತಾರಲ್ಲ ಆ ತರ ಜಿಂಬಾಬ್ವೆಲೋ ಎಲ್ಲೋ ಆಡ್ತಿದ್ದಾರೆ. ಮೊಹಮ್ಮದ್ ಅಮೀರ್ ಬೌಲಿಂಗು, ಮತ್ತೆ ಇಮಾದ್ ವಾಸಿಮ್ ಅಂತ ಇದಾನೆ ಅನ್ಸತ್ತಲ್ವಾ, ಅವ್ನ್ ಫೀಲ್ಡರ್ ಥರ್ಡ್ ಮ್ಯಾನ್ಗೆ ಬಾಲ್ ಗುಡ್ಕೊಂಡು ಹೋಗಿದೆ, ಅವ್ನ್ 50 ಯಾರ್ಡ್ ಹಿಂದೆ ಇದ್ರೆ ಗಿವ್ ಅಪ್ ಮಾಡಿದ ಚೇಸ್, ಆಮೀರ್ ಬಾಯಿಗೆ ಬಂದಾಗ ಹೋಗಿತಾ ಇದ್ದಾರೆ ಬಾಗ್ನತ ಅಂತ. ಎನಿವೇಸ್ ಅದೆಲ್ಲ ಮ್ಯಾಟ್ರ್. ಸೊ ಅನ್ಸದೇನಿಲ್ಲ ಗುರು, ಮ್ಯಾಚ್ ನೋಡಿದ್ರೆ ಗೊತ್ತಾಗುತ್ತೆ. ಅದು ಫ್ರೀ ಹಿಟ್ ಇತ್ತು, ಅಲ್ಲಿ ಹರ್ಮನ್ ಪ್ರೀತ್ ಸ್ಟ್ರಾಟಜಿ ಮಾಡಿದ್ದು, ಅವ್ರು ಓಡ್ತಿರ್ತಾರೆ, ಕ್ಯಾಚ್ ಬಿಟ್ಬಿಟ್ಟು ಏನೋ ಒಂದು ಟ್ರೈ ಮಾಡೋಣ ರನ್ಔಟ್ಗೋ ಏನೋ ಒಂದಕ್ಕೆ ಅಂತ ಅನ್ನೋ ತರ ಇತ್ತೆ ಹೊರತು ಅದ್ರಲ್ಲಿ ಬೇರೆ ಏನೂ ಇಲ್ಲ.
ಅದು ನನಗಂತೂ ಕಾಣಿಸಿರೋದು ಮ್ಯಾಚ್ ನೋಡಿ. ಎಕ್ಸಾಕ್ಟ್ಲಿ ರೈಟ್ ಹೌದು. ಪಾಯಿಂಟ್. ಕ್ಲಿಪ್ಪಿಂಗ್ ನ ನೋಡ್ಕೊಂಡು ನಾವು ಏನು ಡಿರೈವ್ ಮಾಡಕ್ಕಾಗಲ್ಲ. ಗುಡ್. ಫುಲ್ ವಿಡಿಯೋ ಅಲ್ಲ, ನೋಡಿದ್ರೆ like full- ಇಂಟರ್ಪ್ರೆಟ್ ಮಾಡಬಹುದು. ಅದೇ ಅದಕ್ಕೆ ಅಮಿತ್ ಶಾ clip ವಿಡಿಯೋನೇ ಮಾಡ್ತಾ ಬಿಟ್ಟಿಲ್ವಾ? ಹರ್ಮನ್ ಪ್ರೀತ್ ವಿಡಿಯೋ ಬಿಡ್ತಾರಾ? ಬರೀ ಕ್ಲಿಪ್ ಇಟ್ಕೊಂಡು. ಏನೇ ಆದ್ರೂನು ಸ್ಟಿಲ್ ನಿನಗೆ ದ ಮೊಮೆಂಟ್ ಈಸ್ ಅ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್ ಆಲ್ಸೋ. ಬಾಲು ಕ್ಯಾಚ್ ಹಿಡಿದ್ರೆ ಯು ಆರ್ ಏಬಲ್ ಟು ಕ್ಯಾಚ್ ದ ಬಾಲ್, ಏನೋ 2-3 ಸೆಕೆಂಡ್ ಮುಂಚೆನೆ ಹಿಡಿತಾ ಇದೆ ಬಾಲ್ನ. ನೀನ್ ಅದನ್ನ ಬಿಟ್ಟು ದೇರ್ ಆರ್ ಚಾನ್ಸಸ್ ದಟ್ ಬಾಲ್ ಬೌನ್ಸ್ ಆಗಿ ಬೇರೆ ಕಡೆನೂ ಹೋಗ್ಬೋದು, ಕೈಗೂ ಸಿಗದೆ ಇರ್ಬೋದು. ಅಲ್ಲ ಅವ್ರು ಸೆಕೆಂಡ್ ರನ್ ಅಲ್ವಾ? ಅಟೆಂಪ್ಟ್ ಮಾಡ್ಲಿ ಅಂತಾನೆ ಏನೋ ಸೆಕೆಂಡ್ ತಲೆ ರನ್ ಅಟೆಂಪ್ಟ್ ಉಪಯೋಗಿಸಿದ್ದು ಮಾಡ್ಲಿ ಅಂತ ಅದು. ಮಾಡಿದ್ದು. ಹೌದು. ಕ್ಯಾಚ್ ಬಿಟ್ರೆ ಸೆಕೆಂಡ್ ರನ್ ಅಟೆಂಪ್ಟ್ ಮಾಡ್ಲಿ ಅಂತಾನೆ ತಲೆ ಉಪಯೋಗಿಸಿದ್ದು. ಅಂದ್ರೆ ಐ ಮೀನ್ ನಾವು ಏನಕ್ಕೆ ಇದ್ರ ಬಗ್ಗೆ ಮಾತಾಡಿದ್ವಿ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸೋ ಎಲ್ಲ ಕ್ಲಿಪ್ಪಿಂಗ್ ನೋಡ್ಬಿಟ್ಟು ಏನೇನೋ ಅಸಂಪ್ಷನ್ಸ್ ಬರಬೇಡಿ, ಇದೇ ನಡೆದಿದ್ದು ಒಂದು ಜಗಳ ಆಡ್ಬೇಡಿ. ಜಗಳ ಆಡ್ಬೇಡಿ. ಫುಲ್ ಮ್ಯಾಚ್ ಏನಾಯ್ತು ಹಿಂದೆ ಮುಂದೆ ನೋಡ್ಕೊಳ್ಳಿ. ಯಾ ಓಕೆ. ಸೊ ಅಲ್ಲಿಗೆ ಅದಾಯ್ತು. ನಿನ್ನೆ ನಡೆದಿದ್ದ ಮ್ಯಾಚು ಕಂಫರ್ಟಬಲ್ ವಿಕ್ಟ್ರಿ, ಲಕ್ನೋ ವರ್ಸಸ್ ಗುಜರಾತ್ ಆಗಿದ್ದ ಮ್ಯಾಚು. ಅಲ್ಲಿ ಕಂಫರ್ಟಬಲ್ ಆಗಿತ್ತು, ಇನ್ಸಿಡೆಂಟ್ ಫ್ರೀ. UP ಲಕ್ನೋ ಅಂದ ನಾನು, ಅದಕ್ಕೆ ತಲೆ ಎಲ್ಲ ನೋಡ್ತಾವೆ ಅದಕ್ಕೆ ಪಟ್ಟಿ. UP UP ವರ್ಸಸ್ ಗುಜರಾತ್, ಬೇಸ್ಡ್ ಔಟ್ ಆಫ್ ಲಕ್ನೋ ಅದು, ಅದಕ್ಕೆ ಹಂಗೆ ಹೇಳಿದೆ ಅಷ್ಟೇ. ಸೊ ಅಲ್ಲಿ ಕಂಫರ್ಟಬಲ್ ವಿಕ್ಟ್ರಿ. ಸೊ ಅರ್ಲಿ ಡೇಸ್ ಎಲ್ಲ ಥರ ಥ್ರಿಲ್ಲರ್ಸು ಸಿಗ್ತಾ ಇದೆ. ಕಾಂಟ್ರವರ್ಸಿಯಲ್ ಇದು ಏನೋ ರೀಲ್ಸ್ ಮಾಡೋಕ್ಕೂ ಕಂಟೆಂಟ್ ಸಿಗ್ತಾ ಇದೆ. ಈ ಕಡೆ ಸೆಲೆಬ್ರೇಟ್ ಮಾಡುವಂಥ ನಮ್ಮ RCB ವಿಕ್ಟ್ರೀಸು ಸಿಗ್ತಾ ಇದೆ. ಓವರ್ ಆಲ್ ಗುಡ್ ವೀಕ್ ಇದಕ್ಕೆ WPLಗೆ. ಎಸ್ ಗುಡ್ ಸ್ಟಾರ್ಟ್ ಸೀಸನ್ 3. ನೆಕ್ಸ್ಟ್ ಲೆಗ್ ಬೆಂಗಳೂರಲ್ಲಿ. ಹೌದು. ಆದ್ರೆ ಹೋಗೋ ಬೆಂಗಳೂರಲ್ಲಿ ಪ್ಲಾನ್ಸ್ ಇದೆಯೇನ್ರಪ್ಪ? ಪ್ಲಾನ್ಸ್ ಇದೆಯಾ? ಆಫ್ ಕೋರ್ಸ್ ಬೆಂಗಳೂರು ಲೆಗ್ಗಿದ್ಯಾ? ಮಿಸ್ ಯಾ, ಆಗ ಮನೇಲಿ ಬೇರೆ ಇಲ್ಲ ಅಂದ್ಬಿಟ್ಟಿದೆ. 100% ಇದೆ. ಬೆಂಗಳೂರು ಗೆದ್ದುಬಿಟ್ಟು ಆ ತರ ಕ್ರೌಡ್ ಬಂದು ಎಲ್ಲ ಸಪೋರ್ಟ್ ಮಾಡಿ ಬೆಂಗಳೂರಲ್ಲಿ ಮ್ಯಾಚ್ ಇಡದೆ ಇರ್ತಾರ. ಅಲ್ಲ ಸಚಿನ್, ಬಾಂಬೆಲಿ ಇರುತ್ತೆ ಅನ್ಕೊಂಡೆ. ಐಡಿಯಾ ಕೊಡ್ತೀನಿ ಸಚಿನ್. ಮನೇಲಿ ಅಂಪೈರಿಂಗ್ಗೆ ಹೆಲ್ಪ್ ಬೇಕಂತೆ ಅಂತ. ಇಲ್ಲ ಮ್ಯಾಚ್ ಹೋಗೋಣ ಅಂದಿದ್ರು WPLಗೆ, ಅದಕ್ಕೆ ಇಲ್ಲ ಬೆಂಗಳೂರಲ್ಲಿ ಈ ಸತಿ ಹಾಕಿಲ್ಲ ಅಂದಿದ್ದೆ. ಇದೆ, ಖಂಡಿತ ಇದೆ. ಇಲ್ಲ ಸಚಿನ್, ಅಂಪೈರ್ಸ್ಗೆ ಫಿಸಿಕ್ಸ್ ಕ್ರಾಶ್ ಕೋರ್ಸ್ ಹೇಳ್ಕೊಡ್ಬೇಕು. ನೆಕ್ಸ್ಟ್ ಲೆಗ್ Okay. ಎಸ್ ಬೆಂಗಳೂರು, WPL, RCB ಇದೆಲ್ಲ ಮಾತಾಡ್ತಾ ಇದೀವಿ. ಮೇಜರ್ ನ್ಯೂಸ್ ಈ ವಾರದ್ದು. ಹೊಸ ಅಧ್ಯಾಯ ಶುರು ಆಗಿದೆ ಹೋದ ವರ್ಷ. ಅದ್ರ ಮೇಲೆ ಹೊಸ ಅಧ್ಯಾಯಕ್ಕೆ ಒಂದು ಹೊಸ ಹೀರೋ ಬರ್ತಿದ್ದಾರೆ ನೋಡಿಪಾ. ನಾವು ವಿಚಾರ ಹೃದಯದು, ನಾವು ಹೊಸ ಕ್ಯಾಪ್ಟನ್ಗೆ ಬೂ ಮಾಡಲ್ಲ, ಬರೀ ಚಪ್ಪಾಳೆ ಹೊಡೆದ ವೆಲ್ಕಮ್ ಮಾಡೋದು ಅಷ್ಟೇ. ಅಷ್ಟೇ. ಯಾರು ಬರ್ತೀರೋ ಬನ್ನಿ. ಅಷ್ಟೇ, ಬನ್ನಿ ಫಾರಿನ್ ಕ್ಯಾಪ್ಟನ್ ಬಂದ್ರು ಅಕ್ಸೆಪ್ಟ್ ಮಾಡ್ತೀವಿ, ಇಂಡಿಯನ್ ಕ್ಯಾಪ್ಟನ್ ಬಂದ್ರು ಅಕ್ಸೆಪ್ಟ್ ಮಾಡ್ತೀವಿ, ಅನ್ಕ್ಯಾಪ್ ಬಂದ್ರು ಅಕ್ಸೆಪ್ಟ್ ಮಾಡ್ತೀವಿ. ಯಾರು ಬಂದ್ರು ಹಾಗೆ ಕೃಣಾಲ್ ಪಾಂಡ್ಯ ಬಂದ್ರೆ ಅನ್ಕ್ಯಾಪ್ಡ್ ಅಲ್ಲ. ಕೃಣಾಲ್ ಪಾಂಡ್ಯ ಸದ್ಯ ಬೇರೆ ಯಾರು ಬರ್ಲಿ, ಕೃಣಾಲ್ ಪಾಂಡ್ಯ ಬರೋದ್ ಬೇಡ ಅಂತ ಅದೊಂದೇ ಕೇಳ್ಕೊತಾ ಇದ್ದು. ಬಂದಿದ್ರು ಅಕ್ಸೆಪ್ಟ್ ಮಾಡಿರ್ತಾ ಇದ್ವಿ. ಸೊ ಎಸ್, ದ ಫಸ್ಟ್ ಅನ್ಕ್ಯಾಪ್ಡ್ ಇಂಡಿಯನ್ ಟು ಸ್ಕೋರ್ ಅ ಸೆಂಚುರಿ ಇನ್ IPL. ಅವರೇ ನಮ್ಮ ನೆಕ್ಸ್ಟ್ ಕ್ಯಾಪ್ಟನ್, ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ 3 years. ಫಸ್ಟ್ ಅನ್ಕ್ಯಾಪ್ಡ್ ಇಂಡಿಯನ್ ಟು ಸ್ಕೋರ್ ಸೆಂಚುರೀಸ್ ಮನೀಶ್ ಪಾಂಡೆ. ಅವರು ನಮ್ಮ ಕರ್ನಾಟಕದವರೇ, ಅವ್ರು ಹೇಳಿದ್ದಾರೆ ಕರ್ನಾಟಕದವರೇ. ಮನೀಶ್ ಪಾಂಡೆ ಅದು ಸೇಮ್ ಲೈನ್ಸ್. ಫಸ್ಟ್ ಮನೀಶ್ ಪಾಂಡೆ ಕರೆಕ್ಟ್. ಸೆಕೆಂಡ್ ಸೀಸನ್ ಅಲ್ಲ ಅಂದ್ರೆ ಅವ್ರ ಇಂಟರ್ಪ್ರಿಟೇಷನ್ ಹೆಂಗ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಅನ್ಕ್ಯಾಪ್ಡ್ ಇಂಡಿಯನ್ ಟು ಸ್ಕೋರ್ ಅ ಸೆಂಚುರಿ ಆನ್ ಇಂಡಿಯನ್ ಸಾಯಿಲ್ ಇನ್ ದಿ IPL. ಆನ್ ಇಂಡಿಯನ್ ಸಾಯಿಲ್ ಇನ್ IPL ಕರೆಕ್ಟ್. ಇಂಟರ್ಪ್ರಿಟೇಷನ್ ಮಾಡ್ಕೋಬೇಕು ಅಷ್ಟೇ. ಲಾಸ್ ಆಫ್ ಕ್ರಿಕೆಟರ್ ಇಲ್ಲ ಕೊಟ್ವಾ, ರೀಲ್ಸ್ಗೆ ಕಂಟೆಂಟ್ ಕೊಟ್ವಾ ನಾವು ಅಷ್ಟೇ. ಸೊ ಅವರು ನಮ್ಮ ಕ್ಯಾಪ್ಟನ್ ಫಾರ್ ನೆಕ್ಸ್ಟ್ 3 years. ಬ್ಯೂಟಿಫುಲ್ ಆಗಿತ್ತು ಕ್ಯಾಪ್ಟನ್ಸಿ ಅನೌನ್ಸ್ ಮಾಡಿತ್ತು ವೇ. RCB ಕಡೆಯಿಂದ ಒಂದು ಇವೆಂಟ್ ಮಾಡಿ ಅನೌನ್ಸ್ ಮಾಡಿದ್ರು, ಅದಕ್ಕೊಂದು ಲೈವ್ ಟೆಲಿಕಾಸ್ಟ್ ಹಾಕ್ಸಿದ್ರು. ಯಾವುದೋ ಒಂದು ಪೋಸ್ಟ್, ಒಂದು ವಿಡಿಯೋ, ಆ ಥರ ಎಲ್ಲ ಲೈವ್ ಟೆಲಿಕಾಸ್ಟ್ ಆಯಿತು. ಆಗ್ತಿದ್ದಂಗೆ ತುಂಬ ವಿರಾಟ್ ಕೊಹ್ಲಿಯಿಂದ ವಿಡಿಯೋ ಬರೋದು, ಕೋಚಿಂಗ್ ಸ್ಟಾಫಿಂದ ವಿಡಿಯೋ ಬರೋದು, ಮ್ಯಾನೇಜ್ಮೆಂಟ್ ಕಡೆಯಿಂದ ಬರೋದು. ದಿಸ್ ವಾಸ್ ವೆರಿ 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 ಎಕ್ಸ್ಪೆಕ್ಟೆಡ್. ಇದು RCB ಅಷ್ಟೇ ಎಂಗೇಜ್ಮೆಂಟ್ ಮಾಡ್ತಾರೆ. ದ ಬೆಸ್ಟ್ ಥಿಂಗ್ ವಾಸ್ ಫಾಫ್ in the video. Yes, doing the video. Faf doing the video and he still agreed to do the video. ಹೌದು. ಅಂದ್ರೆ ಅಲುಮ್ನಸ್ ಕೋಪ ಮಾಡ್ಕೊಂಡು ಏನು ಹೋಗಲ್ಲ. ಯಾರ್ಯಾರೋ ಸುದ್ದಿ ಹಬ್ಸಿದ್ರು, ಅವ್ನಿಗೆ ಇಷ್ಟ ಇಲ್ಲದೆ ಹೋದ, ಅವ್ನಿಗೆ ಆ ಟೀಮೇ ಇಷ್ಟ ಆಯ್ತು, ಈ ಟೀಮ್ಗೆ ಇಷ್ಟ ಆಯ್ತು ಅಂತ. ಅಲ್ಲಿ ಎರಡು ಕೈ ಸೇರಿರುತ್ತೆ ಅನ್ನೋ ಇದಕ್ಕೆ ನಂಬಿಕೆಗೆ ನಾವು ಬರ್ಬೋದು, ಆ ಥರ ಏನಾದ್ರು ಇದ್ರೆ ಕೇಸಸ್ಸು. ಬಟ್ ಆಸ್ ಎ ಟೀಮ್, ಆಸ್ ಎ ಮ್ಯಾನೇಜ್ಮೆಂಟ್, ದೇವ್ ಮೇಡ್ ಲಾಟ್ ಆಫ್ ರೈಟ್ ಮೂವ್ಸ್ ಓವರ್ ಪೀರಿಯಡ್. ಕಪ್ ಗೆದ್ದಿಲ್ಲ ಒಂದು ಕಡೆ, ಬಟ್ ಎಷ್ಟೊಂದು ಎಕ್ಸ್ಪೆರಿಮೆಂಟ್ಸು, ಎಷ್ಟೊಂದು ಪರ್ಸನಲ್ ಜೊತೆ ಅವ್ರು ಡೀಲ್ ಮಾಡಿರೋ ರೀತಿಲಿ ಸರಿ ಇದೆ ಅಂತ ಹೇಳಕ್ಕೆ ಇದೊಂದು ಮೂವ್ ಭಾಳ ಅಪ್ರಿಷಿಯೇಬಲ್ ಆಗಿತ್ತು. ಒಬ್ಬೊಬ್ಬರಾಗಿ ಬರಲಿ. ಕ್ಯಾಪ್ಟನ್ ಸ್ಟಾರ್ಟ್ ಮಾಡೋದು ಅಲ್ಲ, ಏನಂತ ವಿರಾಟ್ ಕೇಳಿರ್ತಾರ ಫಸ್ಟ್ ಆ ಕ್ವಶನ್ ಬಂತು ಮೊಹಬಾಬಾದ್ಗೆ. ಅಂದ್ರೆ ನಾನು ಆಸ್ ಕೋಚಿಂಗ್ ಸ್ಟಾಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದಿದ್ದು, RCB ಮ್ಯಾನೇಜ್ಮೆಂಟ್ ಇದ್ರೆ ನಾನು ಕೇಳ್ತಾ ಇರಲಿಲ್ಲ, ಅವಶ್ಯಕತೆ ಇಲ್ಲ ಅವ್ರು ಕೇಳೋದು. ಅವ್ರ ಒಪಿನಿಯನ್ ತಗೋತೀನಿ ಹೊರತು, ಇಲ್ಲಪ್ಪ ನೀನ್ ಲೀಡ್ ಮಾಡ್ತೀಯ ಸೈಡ್ ಅಂತ ನಾನು ಕೇಳಲ್ಲ. ಅವ್ರು ನಾನು ನೀನ್ ಲೀಡ್ ಮಾಡ್ತೀಯಪ್ಪ ಸೈಡ್ ಅಂತ ಡೆಫಿನೆಟ್ ಆಗಿ ಕೇಳೋದು. ಬಿಕಾಸ್ he has moved on from captaincy. ಅವ್ರ ಕ್ಯಾಪ್ಟನ್ಸಿ ಮೂವ್ ಆನ್ ಆಗಿದ್ದಾರೆ.
ಫ್ರಾಂಚೈಸಿನೂ ಕೂಡ ಮೂವ್ ಆನ್ ಆಗಿದೆ ಅವ್ರ ಕ್ಯಾಪ್ಟನ್ಸಿಯಿಂದ. ಅವರು ಡಿಸಿಷನ್ ತಗೊಂಡು 2 years 3 years ಬ್ಯಾಕ್ ಬಿಟ್ಕೊಟ್ರು ಕ್ಯಾಪ್ಟನ್ಸಿನ, ಬಿಕಾಸ್ ಹಿ ಕೆಪ್ಟ್ ಫ್ರಾಂಚೈಸಿ ಅಹೆಡ್ ಆಫ್ ಹಿಮ್. ಸೊ ಅದರಿಂದ ಪುನಃ ವಾಪಸ್ ಬಾ, ಜಸ್ಟ್ ಬಿಕಾಸ್ ಆಫ್ ಫ್ಯಾನ್ ಬೇಸ್ ಪುನಃ ವಾಪಸ್ ಬನ್ನಿ ಲೀಡ್ ಮಾಡಿ ಸೈಡ್ ನ. ಇಟ್ ವಾಸ್ ನಾಟ್ ಒಪಿನಿಯನ್ ತಗೊಂಡಿರ್ತಾರೆ ಹೂ ಮೈಟ್ ಬಿ ದ ರೈಟ್ ಕ್ಯಾಂಡಿಡೇಟ್, ಇಫ್ ನಾಟ್ ಫ್ಯಾಫ್ ಆರ್ ಹೂಎವರ್ ಇಟ್ ಇಸ್. ಒಪಿನಿಯನ್ ತಗೊಂಡಿರ್ತಾರೆ ಹೊರತು ಅಪ್ರೋಚ್ ಮಾಡಿ ನೀನ್ ಲೀಡ್ ಮಾಡಪ್ಪ ಸೈಡ್ ನ, ನೀವು ಲೀಡ್ ಮಾಡಿ ಸೈಡ್ ನ, ನಮಗ್ ಬೇಕು ಇನ್ನೊಂದು 3 ವರ್ಷ ಅವ್ರಿಗೆ ಆಡ್ತಾರ ಇಲ್ವೋ ಅದು ಗೊತ್ತಿಲ್ಲ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಮೇ ಬಿ ದ ರೈಟ್ ಚಾಯ್ಸ್ ಮಾಡಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಲೈನ್ಸ್, ಸರ್ಪ್ರೈಸ್ ಔಟ್ ಆಫ್ ದ ಬಾಕ್ಸ್ ಏನು ಬಂದಿಲ್ಲ. ನನ್ಗನ್ಸಿದ್ದೇನು ಅಂದ್ರೆ ಸುಮ್ಮನೆ ಮೀಡಿಯಾ ಹೈಪ್ ಕ್ರಿಯೇಟ್ ಮಾಡಕ್ಕೆ ವಿರಾಟ್ ವಿಲ್ ಬಿ ದ ನೆಕ್ಸ್ಟ್ ಕ್ಯಾಪ್ಟನ್ ಆಫ್ RCB ಎಲ್ಲೂ ಅಂದ್ರೆ ಅದು ಸೋಷಿಯಲ್ ಮೀಡಿಯಾ ಅಷ್ಟೇ. ಮೀಡಿಯಾ ಹೈಪ್ ಕ್ರಿಯೇಟ್ ಮಾಡಕ್ಕೆ ಅಷ್ಟೇ ಮಾಡಿದ್ದು. ಅಂಡ್ ಐ ಥಿಂಕ್ ನಾವು ಮಾತಾಡಿದಾಗ್ಲೂ ಟೀಮ್ ಡಿಸ್ಕಷನ್ ಆದಾಗ ಒಂದ್ Yes. ಸೀಸಲ್ಲಿ ವಿ ಡಿಡ್ ನಾವು ಪಟಿದಾರ್ ಬಗ್ಗೆ ಮೆನ್ಷನ್ ಮಾಡಿದ್ವಿ. 3 ಜನ ಮೆನ್ಷನ್ ಮಾಡಿದ್ವಿ. ಪಟಿದಾರ್, ಭುವನೇಶ್ವರ್ ಕುಮಾರ್, ನಮ್ KP ನಿಮ್ ಫೇವರೇಟ್, ಆಮೇಲೆ ನಮ್ ರಜಿತ್ ಪಟಿದಾರ್ ಕರೆಕ್ಟ್. ಹೌದು. KPRP. ಪಾಪ ಸೊ ಇದ್ರ ಮಧ್ಯ ಒಂದು ಪೋಸ್ಟ್ ನೋಡ್ತಾ ಇದ್ದೀವಿ, ವಿ ಶುಡ್ ಥ್ಯಾಂಕ್ ಲವ್ನೀತ್ ಸಿಸೋಡಿಯಾ ಅಂತ. ಹೌದು, ಅವರಿಂದನೇ ಇವರು ವಾಪಸ್ ಬಂದಿದ್ದು RCBಗೆ. ಲಾಸ್ಟ್ ಇಯರ್ ಇಂಜುರಿ ಆದಾಗ ಅವ್ರ ಮದುವೆನ Yes. ಮುಂದೆ ಹಾಕೊಂಡು ಸೊ ಏನಾಯ್ತು, 2022 ನಲ್ಲಿ RCBಗೆ ರಜತ್ ಪತಿದಾರ್ ಪಿಕ್ ಆಗ್ತಾರೆ, ಡೆಬ್ಯೂನು ಮಾಡ್ತಾರೆ, ಸೆಂಚುರಿನೂ ಹೊಡಿತಾರೆ. ಅಮಾಂಗ್ ಆಲ್ ದ ಸ್ಟಾರ್ಸ್ ಒಂದು ಹೊಸ ಸ್ಟಾರ್ ಹುಟ್ಕೋತಾರೆ. ಬಟ್ ಇಮಿಡಿಯೇಟ್ ನೆಕ್ಸ್ಟ್ ಸೀಸನ್ ಅಲ್ಲಿ ಅವ್ರು ಇರಲ್ಲ, ರಿಟೈನ್ ಆಗಲ್ಲ. ಅಂಡ್ ಹಿ ಗೋಸ್ ಅನ್ಸೋಲ್ಡ್, ಆಪ್ಷನ್ ನಲ್ಲಿ ಅನ್ಸೋಲ್ಡ್ ಆಗಿ ಹೋಗ್ತಾರೆ. ಇನ್ನೇನು ಶುರುವಾಗಕ್ಕೆ ಒಂದು 15 ದಿನ ಬೇಕಾದ್ರೆ ಲವ್ನೀತ್ ಸಿಸೋಡಿಯಾ ಇಂಜುರಿ ಆಗ್ತಾರೆ. ಸೊ ರೀಪ್ಲೇಸ್ಮೆಂಟ್ ಆಗಿ ಇರೋ ಬ್ಯಾಗ್ ಅಲ್ಲಿ ಎತ್ತಿರೋ ಹೆಸರು ರಜತ್ ಪತಿದಾರ್ ಅಂತ ಬರ್ತಾರೆ. ಅದು ಬಂದ್ಮೇಲೆ ನೆಕ್ಸ್ಟ್ ಆಗಿದ್ದ ಕತೆನೇ ಬೇರೆ. ಇವತ್ತಿನ ದಿನ ಅವರು ಕ್ಯಾಪ್ಟನ್ಸಿ ಸೀಟಲ್ಲಿ ಕೂತಿದ್ದಾರೆ. ಸೊ ಐ ಥಿಂಕ್ ಹೇಗೆ ಸ್ಟಾರ್ಸ್ ಅಲೈನ್ ಆಗುತ್ತೆ, ಕೆಲವು ಸರಿ ಆಗ್ಬೇಕು ಏನಾರು ಅಂತಿದ್ರೆ ಅಂದ್ರೆ ಹೀಗೇನೆ. ಅಂಡ್ RCB ಒಂದೇ ಅಂತಲ್ಲ, ಜಸ್ಟ್ ಐ ಮೀನ್ ಈ ಅನೌನ್ಸ್ ಆಗಕ್ಕಿಂತ ಮುಂಚೆ ಕ್ಯಾಪ್ಟನ್ಸಿ ಆರ್ ಇದು ಏನಂತಾರೆ ಆಕ್ಷನ್ ಆಗ ಮುಂಚೆನು ನನ್ನ ಪ್ರಕಾರ ಆಕ್ಷನ್ ಅಲ್ಲಿ ಇದನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡೇ ಹೋಗಿರ್ತಾರೆ. ನಾವು 100% ರಿಟೈನ್ ಮಾಡಿದೀವಿ, ಹಿ ವಿಲ್ ಬಿ ಅವರ್ ನೆಕ್ಸ್ಟ್ ಕ್ಯಾಪ್ಟನ್ ಅಂತ. ಅದಕ್ಕೋಸ್ಕರನೇ ಪ್ರಾಬಬ್ಲಿ. ಅಂಡ್ ಏನಕ್ಕೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ಹೋಗಿರ್ತಾರೆ ಅಂದ್ರೆ ಸೈಯದ್ ಮುಷ್ತಾಕ್ ಅಲಿ, ಇವಾಗ ಯಾರನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ಸೈಯದ್ ಮುಷ್ತಾಕ್ ಅಲಿನ ಅವ್ರ ಟೀಮ್ ನ ಅವರು ಫೈನಲ್ಸ್ ತನಕ ಕರ್ಕೊಂಡು ಹೋದ್ರು. ಫೈನಲ್ಸ್ ಅಲ್ಲಿ ಬ್ರಿಲಿಯಂಟ್ ಇನ್ನಿಂಗ್ಸ್ ಆಡಿ ಕ್ಯಾಪ್ಟನ್ಸ್ ನಾಕ್ ಆಡಿ ಅನ್ಫಾರ್ಚುನೇಟ್ಲಿ ಗೆಲ್ಲಿಲ್ಲ. ಅದ್ ಬಿಟ್ರೆ ಹೌ ಹಿ ಲೈಕ್ ದ ಟೀಮ್, ದೇರ್ ಟೀಮ್ ಟು ದ ಫೈನಲ್ ಅಂತ ನೋಡಿನೇ ಎಸ್ ವಿ ಆಲ್ರೆಡಿ ಹ್ಯಾವ್ ಎ ಕ್ಯಾಪ್ಟನ್ಸಿ ಮೆಟೀರಿಯಲ್, ಇನ್ನವರ್ ನಮ್ ರಿಟೈನ್ ಮಾಡ್ಕೊಂಡ್ರೆ ಪ್ಲೇ ಇದ್ರ ಲಿಸ್ಟ್ ಅಲ್ಲಿ ಇನ್ನೊಬ್ರಿಗೆ ನಾವು ಯೋಚನೆ ಮಾಡೋಷ್ಟಿಲ್ಲ ಅಂತ ತಲೆಯಲ್ಲಿ ಇಟ್ಕೊಂಡೇ ಹೋಗಿರ್ತಾರೆ ನಮ್ಮ ಪ್ರಕಾರ. ಮೋಬಾಟ್ ಕೂಡ ಅದನ್ನೇ ಹೇಳ್ತಾರೆ. ಬಿಕಾಸ್ ಎಂಡ್ ಆಫ್ ಲಾಸ್ಟ್ ಸೀಸನ್ ಇಂಟರ್ವ್ಯೂ ನಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಅವ್ರು ಹೇಳ್ತಾರೆ, ಎಂಡ್ ಆಫ್ ಲಾಸ್ಟ್ ಸೀಸನ್ ನಾವು ಹಿಂಟ್ ಕೊಟ್ಟಿದ್ವಿ ರಜತ್ ಪಟಿದಾರ್ಗೆ, ಯು ವಿಲ್ ಬಿ ಪ್ರಾಬಬ್ಲಿ ಲೀಡಿಂಗ್ ದ ಸೈಡ್ ನೆಕ್ಸ್ಟ್ ಇಯರ್, ಹೌ ಕಂಫರ್ಟಬಲ್ ಆರ್ ಯು ಅಂತ. ಅವಾಗ ರಜತ್ ಪಟಿದಾರ್ ಹೇಳ್ತಾರೆ, ನಾನು ಇನ್ನೂ ನನ್ನ ಸ್ಟೇಟ್ ಸೈಡ್ ನೇ ಲೀಡ್ ಮಾಡಿಲ್ಲ, ಫ್ರಾಂಚೈಸಿ ಲೀಡ್ ಮಾಡೋಷ್ಟು ಕೆಪಬಿಲಿಟಿ ಇನ್ನೂ ನನ್ಗಿಲ್ಲ, ಸೊ ನಾನು ಫಸ್ಟ್ ಸ್ಟೇಟ್ ಸೈಡ್ ನ ಲೀಡ್ ಮಾಡ್ತೀನಿ, ಆ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡಿ ಅಂತ. ಅವ್ರು ಎಷ್ಟು ಓಪನ್ ಆಗಿ ಹೇಳ್ತಾರೆ, ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ಅಂದ್ರೆ ಅದಕ್ಕೂ ಮೆಚ್ಚಬೇಕು. ಸಿ, ಏನೇ ಆಪರ್ಚುನಿಟಿ ಬಂದ್ರೆ ಎಲ್ಲರೂ ಆಕ್ಸೆಪ್ಟ್ ಮಾಡಕ್ಕೆ ರೆಡಿ ಇರ್ತಾರೆ. ಐ ಆಮ್ ನಾಟ್ ರೆಡಿ ಫಾರ್ ದರ್, ಐ ವಿಲ್ ಪ್ರಿಪೇರ್ ಅಂಡ್ ಕಮ್ ಬ್ಯಾಕ್ ಅನ್ನೋದು ತುಂಬಾ ಕಮ್ಮಿ. ಆ ಕ್ವಾಲಿಟೀಸ್, ಆ ಕೆಪಬಿಲಿಟಿ ಅವರಲ್ಲಿ ಇರೋದ್ರಿಂದ ಅವ್ರು ನೋಡಿ ಗ್ರೂಮ್ ಆಗಿ ಫಸ್ಟ್ ಸ್ಟೇಟ್ ಸೈಡ್ ನ ಲೀಡ್ ಮಾಡಿ, ಅದು ಲೀಡ್ ಮಾಡಿದ ಯಾವುದು ನೀವು ಭಾರ್ಗವ ಹೇಳ್ದಂಗೆ ಸೈಯದ್ ಮುಷ್ತಾಕ್ ಅಲಿ ಲೀಡ್ ಮಾಡಿದ್ದು, ಅದನ್ನ ಪ್ರಿಪರೇಷನ್ ಆಗಿ ತಗೊಂಡು ದೇ ನೀಡ್ ಟು ಕಪ್ ದ ರೋಲ್. ಸೊ ಅದು ಹೇಳ್ದಂಗೆ ಸೇಯಿಂಗ್ ನೋ ಇಸ್ ಆಲ್ಸೋ ಡಿಫಿಕಲ್ಟ್ ಸಮಟೈಮ್ಸ್. ಯು ಹ್ಯಾವ್ ಟು ಬಿ ಬ್ರೇವ್ ಎನಫ್ ಟು ಸೇ ನೋ ಫಾರ್ ಸಮ್ ಆಪರ್ಚುನಿಟೀಸ್. ಅಂಡ್ ಅವ್ರು T20 ಕ್ಯಾಪ್ಟನ್ಸಿ ರೆಕಾರ್ಡ್ಸ್ ಬ್ರಿಲಿಯಂಟ್ ಆಗಿದೆ ಗುರು. 16 ಮ್ಯಾಚ್ 12 ಮ್ಯಾಚ್ ಗೆದ್ದಿದ್ದಾರೆ. ಅಂಡ್ ಅವ್ರು ಹೇಳ್ಕೊಂಡಂಗೆ ಅವ್ರ ಕ್ಯಾಪ್ಟನ್ಸಿ ಸ್ಟೈಲ್ ಯಾವ ತರ ಅಂತ ಅವ್ರಾಗವ್ರೆ ಹೇಳ್ಕೊಂಡಿರೋ ತರಾನೇ ಆದ್ರೆ, ಇನ್ನ ನಮ್ ಕ್ಯಾಪ್ಟನ್ ಕೂಲ್ ತರ ಎಲ್ಲಾ ಎಲಿಮೆಂಟ್ಸ್ ಕಾಣಿಸ್ತೇವೆ ಅದರಲ್ಲಿ. ಅಲ್ಲ, ಆತರ ಆಗಲ್ಲ ಅನ್ನೋದಕ್ಕೆ ಏನು ರೀಸನ್ ಇಲ್ಲ ಅಲ್ವಾ? ಯಾಕೆಂದ್ರೆ ಒಂದು ಪತಿದಾರ್ದು ನಾವು ಇನ್ನಿಂಗ್ಸ್ಗಳನ್ನ ನೋಡಿದೀವಿ, ಎಲ್ಲೂ ಮುಖದಲ್ಲಿ ಒಂದು ಚೂರು ಪ್ಯಾನಿಕ್ ಆಗಲಿ ಅಥವಾ ನರ್ವ್ಸ್ ಲೂಸ್ ಮಾಡ್ಕೊಳ್ತಿರುವಂತ ಲಕ್ಷಣ ಏನು ಕಾಣಿಸ್ತಿಲ್ಲ. ಔಟ್ ಆದ್ರೂ ಅದೇ, 6 ಹೋದ್ರೂ ಅದೇ, ಒಂದೇ ಫೇಸ್ ಇದ್ದಿದ್ದವ್ರದ್ದು. ಆ ತರ ಇದ್ರು. ಈಗ ಅದೇ ತರನೇ ಆಡ್ಕೊಂಡು MP ನ ಲೀಡ್ ಮಾಡಿದ್ರು. MP ನಲ್ಲಿ ಕ್ಯಾಪ್ಟನ್ ಆದ ತಕ್ಷಣ ವರ್ಕ್ ಅಪ್ ಆಗಿ ಕಾಣಿಸ್ತಿರ್ಲಿಲ್ಲ, ಏನೋ ಒಂದು ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋಗಿದೆ ಅಂತೇನಿಲ್ಲ, ಅದೇ ಬಾಡಿ ಲ್ಯಾಂಗ್ವೇಜೇ ಇತ್ತು, ಅದೇ ರೀತಿನೇ ಇತ್ತು. ಅಂಡ್ ಬ್ಯಾಟಿಂಗ್ ಏನೇನೂ ಅಫೆಕ್ಟ್ ಆಗಲಿಲ್ಲ, ಅವ್ರದ್ದು ಕೀ ಸ್ಕಿಲ್ ಹಾಗೆ ಕಂಟಿನ್ಯೂ ಆಗಿತ್ತು ಅವ್ರಿಗೆ MP ಗೆ ಲೀಡ್ ಮಾಡಿದಾಗ. ಸೊ ವಿಚ್ ಶೋಸ್ ಅವ್ರಿಗೆ ಒಂದು ಏನೋ ಸ್ಟೇಬಲ್ ತಲೆ ಇದೆ ಶೋಲ್ಡರ್ಸ್ ಮೇಲೆ, ಅವ್ರಿಗೆ ಅದು ಕೆಪಾಸಿಟಿ ಇದೆ ಅನ್ನೋದಂತೂ ಪ್ರೂವ್ ಮಾಡಿದ್ದಾರೆ. ಸೊ ನೋಡೋಣ, ಇದು IPL ಪ್ರೆಷರೇ ಬೇರೆ, ಅದರಲ್ಲೂ ಈ ತರ ದೇವ್ರಿಗೆ ದಿಂಡ್ರಿಗೆ ಅಂತ ಬಿಟ್ಕೊಟ್ಟಾಗ ಬರೋ ಪ್ರೆಷರೇ ಬೇರೆ, ಆಮೇಲೆ ಕ್ಯಾಲ್ಕುಲೇಟ್ ಇಟ್ಕೊಂಡು ಕೂತ್ಕೊಂಡಾಗಿ ಬರೋ ಪ್ರೆಷರ್ ಬೇರೆ. ಏನು ಅಂತಂದ್ರೆ ಇವಾಗ ಅವ್ರು ನೋಡ್ಬೇಕಾಗಿರೋದು, ಲಾಸ್ಟ್ ಇಯರ್ ಇಡೀ ಅವ್ರು ನಾವು ನೋಡಿರೋದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿದ್ದು, ಅವ್ರು ಮೋಸ್ಟ್ಲಿ ಬರೀ ಬ್ಯಾಟಿಂಗ್ ಮಾಡಿದ್ದು, ಫೀಲ್ಡಿಂಗ್ ಮಾಡ್ತಾ ಇಲ್ಲ. ಸೊ ಇವಾಗ ಪ್ಯೂರ್ ಬ್ಯಾಟರ್ ಸ್ಕಿಲ್ಸ್ ಇರೋದು ನಮ್ದು ಸ್ಟಾರ್ಟಿಂಗ್ ಲೆವೆಲ್ ನಲ್ಲಿ ನೋಡಿದ್ರೆ ಕಡಿಮೆ ಜನನೇ. ಸೊ ಯಾರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಾಡ್ತಾರೆ ಅನ್ನೋದನ್ನ ಇಸ್ ಸಮಥಿಂಗ್ ದಟ್ ವಿಲ್ ನೋಡ್ಬೇಕಾಗತ್ತೆ. ಆಸ್ ದ ಟೂರ್ನಮೆಂಟ್ ಹತ್ರ ಬಂದಾಗ ಯೋಚನೆ ಮಾಡ್ಬೇಕಾಗತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಹೇಳಿ ಅಲ್ಲ, ನಾವು ವಿರಾಟ್
ಕೊಹ್ಲಿ ಅಂತ ಪ್ಲೇಯರ್ ಇದ್ದಾಗ ಎನಿ ಟೀಮ್ ಅಲ್ಲಿ ವಿ ಹವ್ ಸೀನ್ ಹಿಸ್ ಚರಿಸ್ಮಾ, ಔಟ್ ಡಾಮಿನೇಷನ್ ಅದೆಲ್ಲ ನೋಡಿದೀವಿ. ನ್ಯಾಷನಲ್ ಸೈಡ್ ಅಲ್ಲಿ ಆಗಿರ್ಬೋದು, ಇವನ್ ಇನ್ RCB. ಫ್ಯಾಫ್ ಡೊಪ್ಲಸಿ ಇದ್ರೂನು ವಿ ಯೂಸ್ ಟು ಸಿ ವಿರಾಟ್ ಕಮಿಂಗ್ ಅಂಡ್ ಟಾಕಿಂಗ್ ಟು ಹಿಮ್. ಆ ಗ್ರೌಂಡ್ ಅಲ್ಲಿ ಆ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಇವಾಗ ವಾಟ್ ಶುಡ್ ಬಿ ಹಿಸ್ ರೋಲ್? ನನಗನ್ಸ್ದಂಗೆ ನಾವು ಇವಾಗ ಕ್ವಾಲಿಟೀಸ್ ನೋಡಿದ ಪ್ರಕಾರ ರಜತ್ ಪಟಿದಾರ್ ನ್ಯಾಚುರಲ್ ಆಗಿ ಬಿಟ್ರೆ ನಾವು ರಿಸಲ್ಟ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ ಇಟ್ಸ್ ನಾಟ್ ದಟ್ ಅವ್ರು ಇನ್ಫ್ಲೂಯೆನ್ಸ್ ಮಾಡಿದ್ರೆ ರಿಸಲ್ಟ್ ಬರಲ್ಲ ಅಂತಲ್ಲ. ಆಸ್ ಎ ನ್ಯೂ ಕ್ಯಾಪ್ಟನ್, ವೆನ್ ಯು ಅಲೌ ದ ಕ್ಯಾಪ್ಟನ್ ಟು ಟೇಕ್ ಕಾಲ್ಸ್, ನಾವು ನೋಡಿದೀವಿ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ ದಟ್ ಯು ವಿಲ್ ಫೈಂಡ್ ಟೋಟ್ಲಿ ಡಿಫರೆಂಟ್ ಔಟ್ಕಮ್ಸ್. ಸೊ ಆ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇವ್ರು ಬಂದು ಇನ್ಫ್ಲೂಯೆನ್ಸ್ ಮಾಡಬಾರ್ದು ಅಂತಲ್ಲ, ಬಟ್ ವಿ ವುಡ್ ವಾಂಟ್ ಟು ಸಿ ಪಟಿದಾರ್ ಗೆಟಿಂಗ್ ಇನ್ ಟು ಹಿಸ್ ಓನ್ ಗ್ರೂಪ್, ಔಟ್ ಡಿಸಿಷನ್ಸ್ ತಗೊಳ್ಳೋದಾಗಿರ್ಬೋದು, ಅದೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ ವ್ಯೂ. ಐ ಆಮ್ ಶೋರ್ ಬೇರೆಯವ್ರ ವ್ಯೂ ಡಿಫ್ರೆಂಟ್ ಆಗಿರುತ್ತೆ. ನೀನ್ ಬಟ್ ಹೇಳಿದ್ ದರ್ಶಿ ನಾನು ಒಪ್ತೀನಿ ನನಗೆ ದರ್ಶಿ. ಸಾರಿ ರವಿ, ಒಂದೇ ನಿಮಿಷ. ಅದೆಲ್ಲ ಆ ತರ ಇನ್ಫ್ಲೂಯೆನ್ಸ್ ಮಾಡೋದು ಅವೆಲ್ಲ ಯೆಲ್ಲೋ ಕಲರ್ ಟಿ ಶರ್ಟ್ ಹಾಕಿದ್ರೆ ಮಾತ್ರ ನಡೆಯೋದು. ಕ್ಯಾಪ್ಟನ್ ಯಾರೋ ನಡ್ಸೋದು ಕರೆಕ್ಟ್, ಯಾರೋ ಅವೆಲ್ಲ ಅವ್ರು ಹಾಕಿದ್ರೆ ನಾನು ಅದೇ ಹೇಳೋಣ ಇದ್ರಂತೂ. ಅನ್ಕೊಂಡೆ. ಎಸ್ ರವಿ ಪ್ಲೀಸ್. ಬೇರೆ ಏನೋ ಬರುತ್ತೆ ಇಲ್ಲ, ನಾನು ಅನ್ಕೊಂಡೆ. ಅದೇ ಹೇಳೋಣ ಅಂತ ಇದ್ದೆ. ಲೈಕ್ ನಾನು ಅದೇ ಹೇಳೋಣ ಅನ್ಕೊಂಡ್ ಬಂದೆ. ಅದ್ರ ಜೊತೆ ಲೈಕ್ ಏನ್ ಹೇಳೋಣ ಅಂತ ಇದ್ದೆ ಅಂದ್ರೆ, ಲೈಕ್ ಐ ಹವ್ ಸೀನ್ ಬುಮ್ರಾಸ್ ಬೆಸ್ಟ್ ಕ್ಯಾಪ್ಟನ್ಸಿ ವೆನ್ ವಿರಾಟ್ ಕೊಹ್ಲಿ ಸೈಡ್ ಅಲ್ಲಿ ಇರುವಾಗ, ವೆನ್ ಹಿ ವಾಸ್ ಗಿವಿಂಗ್ ದಟ್ ಸಪೋರ್ಟ್. ಲೈಕ್ ಫಸ್ಟ್ ಟೆಸ್ಟ್ ಹೆಂಗ್ ಲೀಡ್ ಮಾಡಿದ್ರು ಬುಮ್ರಾ ಅಂತ ಗೊತ್ತು. ಸೊ ಅದೇ ತರ ಐ ಥಿಂಕ್ ಋತುರಾಜನು ಹಂಗೆ ಮಾಡೋದು ವಿರಾಟ್ ಅಂತ ಕೊಹ್ಲಿ ಹೇಳಕ್ ಜೊತೆ ಬಂದ್ಯಾ? ಓಕೆ. ಋತುರಾಜ್ ಹಂಗೆ ಮಾಡಕ್ಕೆ ಬಿಟ್ಟಿಲ್ಲ ಅಂತ ಹೇಳಕ್ ಬಂದೆ. ಆಯ್ತು. So, ಕೊಹ್ಲಿ ಆದ್ರೆ ಬಿಡ್ತಾರೆ. ಸಾರಿ. ಋತುರಾಜ್ ಅವ್ರ ಮುಂಚೆ ಜಡೇಜಾ. ಒಂದು ದರ್ಶನ್ ಹೇಳಿದ ಪಾಯಿಂಟ್ಗೆ ಒಂದು ಕನ್ನಡ ಫಿಲಂ ಉಗ್ರಂ ನೆನಪಾಯ್ತು ನಂಗೆ. ಬಿಡಿ ಹೇಳಿ. ನಾನು ಒಳಗಡೆ ಇರ್ತೀನಿ, ಏನಾದ್ರು ಬೇಕಂದ್ರೆ ಕೇಳು ಅಂತ. ಒಬ್ರು ಒಳಗಡೆ ಕೂತಿರ್ತಾರೆ, ಇವಾಗ ಮುಂದೆ ಬಿಟ್ಟಿದ್ದಾರೆ. ಅದನ್ನ ಸಚಿನ್ ಹಂಗೆ ಕಂಟಿನ್ಯೂ ಮಾಡಕ್ಕಾದ್ರೆ ಬಂದ್ಬಿಟ್ಟು ತಟ್ಟುಬಿಟ್ಟು ತಲಾಗೆ ಕಾಶಿಗೆ ಹೋಗ್ಬಿಡಿ. ಹೆಂಗಿದ್ರೆ ಕುಂಭಮೇಳ ನಡೀತಾ ಇದೆ, ಕಾಶಿಗೆ ಹೋಗಿ ತುಂಬಾ ದಿನ ಆಗಿದೆ, ಕಾಶಿಗೆ ಹೋಗ್ಬಿಡಿ, ನಾವೆಲ್ಲ ನೋಡ್ಕೋತೀವಿ ಇಲ್ಲಿ ಅಂತ. ಆಲ್ ಫನ್ ಅಸೈಡ್, ಒಂದು ಸೀರಿಯಸ್ ಕ್ವಶನ್ ನನಗೆ ಬಂದಿದ್ದೇನು ಅಂದ್ರೆ, ಭಾರ್ಗವ್ ಹೇಳಿದ್ರು ಸೈಯದ್ ಮುಷ್ತಾಕ್ ಅಲಿನಲ್ಲಿ MP ನ ಲೀಡ್ ಮಾಡಿದ್ರು. ಹೌ ಸಿಮಿಲರ್ ಆರ್ ಹೌ ಡಿಫಿಕಲ್ಟ್ ಇಟ್ ಈಸ್ ಫಾರ್ ಎನಿ ಕ್ಯಾಪ್ಟನ್ ಸ್ಟೇಟ್ ಟೀಮ್ ನ ಒಂದು ಬಿಗರ್ ಟೂರ್ನಮೆಂಟ್ ಲೀಡ್ ಮಾಡಕ್ಕೂ, ಒಂದು ಫ್ರಾಂಚೈಸ್ ಟೀಮ್ ನ ಫ್ಯಾನ್ಸ್ ಪ್ರೆಷರ್, ಮೀಡಿಯಾ ಪ್ರೆಷರ್, ಔಟ್ಸೈಡ್ ಆಫ್ ದ ಗ್ರೌಂಡ್ ಲೀಡ್ ಮಾಡಕ್ಕೂ ಎಷ್ಟು ಕಷ್ಟ ಇದೆ. ಜೊತೆಗೆ ನೀವು ಹೇಳಿದ್ರಿ 14 ಗೇಮ್ಸ್ 12 ವಿನ್ಸ್, ಬ್ಯಾಟಿಂಗ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ಆ ಪ್ರೆಷರ್ IPL ಅಂತ ಟೂರ್ನಮೆಂಟ್ ಅಲ್ಲಿ ಫ್ಯಾನ್ಸ್ ಪ್ರೆಷರ್, ಸೋಷಿಯಲ್ ಮೀಡಿಯಾ ಪ್ರೆಷರ್, ಟ್ರೋಫಿ ಗೆದ್ದಿಲ್ದೇ ಇರೋ ಪ್ರೆಷರ್, 16-17 ಇಯರ್ಸ್ ಇಂದ ಚೆನ್ನಾಗಿ ಆಡ್ಕೊಂಡ್ ಬಂದಿದೆ, ಬಟ್ ಸ್ಟಿಲ್ ಟ್ರೋಫಿ ವಿನ್ ಆಗಿಲ್ಲ. ಸ್ಟಾರ್ಗಳ್ಸ್ ಇದ್ದಾರೆ ಟೀಮ್ ಅಲ್ಲಿ, ಒನ್ ಆಫ್ ದ ಬಿಗ್ಗೆಸ್ಟ್ ಫ್ರಾಂಚೈಸ್ ಇನ್ ವರ್ಲ್ಡ್ ಸ್ಪೋರ್ಟಿಂಗ್ ಅರೀನಾ. ಈ ತರ ಫ್ರಾಂಚೈಸ್ ನ ಲೀಡ್ ಮಾಡೋಕೆ ಇಂಪ್ಯಾಕ್ಟ್ ಏನಾಗ್ಬೋದು ಬ್ಯಾಟಿಂಗ್ ಮೇಲೆ? ಬ್ಯಾಟಿಂಗ್ ಮೇಲೆ ಇಂಪ್ಯಾಕ್ಟ್ ಓನ್ಲಿ ಟೈಮ್ ವಿಲ್ ಟೆಲ್. Only time will tell, yeah. ಪ್ರೆಷರ್ ಅಂತೂ ಇರತ್ತೆ ಗ್ರೋ. ಇಟ್ ಇಸ್ ನಾಟ್ ಆಸ್ ಇಸ್, ಐ ಮೀನ್ ಸ್ಮಾರ್ಟೇ ಅವ್ರದ್ದು ಫಸ್ಟ್ ಟೈಮು ಅಂತ ಅನ್ಕೋತಾದ್ರೆ, ಇದು ಡೆಫಿನೆಟ್ಲಿ ಇದೊಂಥರ ಲೈಕ್ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. As long as LSG ಆಗಿಲ್ದೇ ಇರೋದ್ರಿಂದ ಐ ಥಿಂಕ್ he is in safe hands. ಅಷ್ಟೇ. ಎಕ್ಸಾಕ್ಟ್ಲಿ, ಓನರ್ ಹಂಗಿದೆ. ಇದು ಏನು ಅಂತಂದ್ರೆ, ಇವಾಗ ನೀವು ನಮ್ದು ಫಾರಿನ್ ಪ್ಲೇಯರ್ಸ್ ಅಲ್ಲೂ ನೋಡಿದ್ರೆ ನೀವು ಇರೋದ್ರಲ್ಲಿ, ಲೈಕ್ ಯು ಹ್ಯಾವ್ ಎ ಕ್ಯಾಪ್ಟನ್, ಅಲ್ಲಿ ಲಿವಿಂಗ್ಸ್ಟನ್ ಅಲ್ಲಿ ಕ್ಯಾಪ್ಟನ್ ಇದಾರೆ. ಸೊ ಆ ತರ ವಿರಾಟ್ ಕೊಹ್ಲಿ ಇದ್ದೇ, ಅವ್ರನ್ನೆಲ್ಲ ಮ್ಯಾನೇಜ್ ಮಾಡಕ್ಕೆ ಐ ಥಿಂಕ್ ಎಷ್ಟು ಬೇಗ ಇವಾಗ ನಮ್ಗೆ ಇನ್ನೊಂದು ಪ್ರಾಬ್ಲಮ್ ಏನಾಗಿರೋದು, ಚಾಂಪಿಯನ್ಸ್ ಟ್ರೋಫಿಗೂ IPLಗೂ ತುಂಬಾ ಟೈಮ್ ಇಲ್ಲ. ಸೊ ಯಾರ್ಯಾರು ಎಷ್ಟು ಮುಂದೆ ಹೋಗ್ತಾರೆ ಚಾಂಪಿಯನ್ಸ್ ಟ್ರೋಫಿಲಿ ಅಂತ ನೋಡ್ಕೊಂಡು ಆಮೇಲೆ ಇವ್ರನ್ನೆಲ್ಲ ಕರ್ಸ್ಕೊಳಕ್ ಶುರು ಮಾಡ್ತಾರೆ, ಬನ್ರಪ್ಪ ಕ್ಯಾಂಪ್ಗೆ ಅಂತ. ಅಂಡ್ ಇದನ್ನು ಮೆಗಾ ಆಕ್ಷನ್ ಆಗಿರೋದ್ರ ಮೇಲೆ ಎಷ್ಟು ಎಲ್ಲಾ ತರ ಚಾಲೆಂಜು ಇದೆ. ಮುಂಚೆ ಆದ್ರೆ ಇವಾಗ ನಿಮ್ಗೆ ಫ್ಯಾಫ್ ಲಾಸ್ಟ್ ಇಯರ್ ಬಿಡಕ್ಕಿಂತ ಮುಂಚೆನೆ ಪಟ್ಟಿದಾರೆ ಮಾಡಿದ್ರೆ ಒಂದು ರೌಂಡ್ ಟೀಮ್ ಎಲ್ಲ ಜೆಲ್ಲಾಗಿರೋರು. ಇವಾಗ ಎಲ್ಲ ಹೊಸಬ್ರು ಇನ್ನ ಒಟ್ಟಿಗೆ ಜೆಲ್ಲು ಆಗಿಲ್ಲ. ಸೊ ಇದಕ್ಕೆಲ್ಲದಕ್ಕೂ ಸಿಕ್ಕಾಬಡೆ ಕಡಿಮೆ ಟೈಮ್ ಇದೆ. ಅಂಡ್ ಒಂಥರ ಸೀದಾ ನೀವು ಅದೇ ಹೇಳ್ತಾ ಇರಲ್ಲ, ಎಲ್ಲೋ ಒಂದು ಬಾಣ್ಲೆ ಕುದಿತರ ಬಾಣ್ಲೆ ಡೈರೆಕ್ಟ್ ಆಗಿ ಆಗ್ದಂಗಿದೆ ಪಟ್ಟಿದಾರನ ಹೆಂಗೆ ಎಮರ್ಜ್ ಆಗ್ತಾ ಇದ್ರಿಂದ ನೋಡೋದು ಇದೆ. ಎಸ್, ಇಟ್ಸ್ ಗೋನ್ ಬಿ ಟಫ್. ಇನ್ನು ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಇವಾಗ ಟೈಮ್ ಇಲ್ಲ ಜೆಲ್ಲಕ್ಕೆ ಅದೆಲ್ಲ ಓಕೆ, ಬಟ್ IPL 18ನೇ ವರ್ಷ ಅಲ್ವಾ ಇದು. IPL ಬಂದು 18 ವರ್ಷ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಐ ಡೋಂಟ್ ಥಿಂಕ್ ಟೀಮ್ ಆಸ್ ಸಚ್ ತುಂಬಾ ಜೆಲ್ ಆಗ್ಲೇಬೇಕು, ಒಂದ್ ತಿಂಗಳೆಲ್ಲ ಒಂದು ಬುಟ್ ಕ್ಯಾಂಪ್ ನಡಿಬೇಕು ಅನ್ನೋ ಸಿಚುವೇಶನ್ ಇರಲಿಲ್ಲ. ಪ್ಲೇಯರ್ಸ್ ಇಂಟರ್ನ್ಯಾಷನಲಿ ದೇ ಆರ್ ಬಾಂಡಿಂಗ್ ವೆರಿ ವೆಲ್. ಟೂರ್ಗೆ ಅಂತ ಅಲ್ಲಿ ಇಲ್ಲಿ ಹೋದಾಗ ಯು ವಿಲ್ ಸಿ ಆರಾಮಾಗಿ ಶೋಲ್ಡರ್ ಮೇಲೆ ಆರ್ಮ್ ಹಾಕೊಂಡು ಮಾತಾಡ್ತಿರೋದು, ಕಾಮಿಡಿ ಮಾಡ್ಕೊಂಡು, ಎಲ್ಲೂ ಕಿತ್ತಾಟಗಳು ನಡೀತಾ ಇಲ್ಲ, ಪರ್ಟಿಕ್ಯುಲರ್ಲಿ ಇಂಡಿಯನ್ಸ್ ಜೊತೆ. ವಿಚ್ ಮೀನ್ಸ್ ಒಂದು ಕಾರ್ಡಿಯಲ್ ರಿಲೇಷನ್ಶಿಪ್ ಆಲ್ರೆಡಿ ಬಿಲ್ಡ್ ಆಗ್ತಿರುತ್ತೆ. ಆ್ಯಂಡ್ ಫಾರ್ ಶೋರ್ ಇನ್ಫಾರ್ಮಲ್ ಡಿಸ್ಕಷನ್ಸ್ ಅವರ ಟೀಮೇಟ್ಸ್. ಇವಾಗ ಇಂಗ್ಲೆಂಡ್ ಮೇಲೆ ಮೊನ್ನೆ ಮ್ಯಾಚ್ಗಳು ನಡೆದಾಗ ವಿರಾಟ್ ಲಿವಿಂಗ್ಸ್ಟೋನ್ ಜೊತೆ, ಫಿಲ್ ಸ್ಟಾಲ್ ಜೊತೆ ಎಲ್ಲ ಮಾತುಕತೆ ನಡೆದಿರುತ್ತೆ ಟೀ ಕಾಫಿ ಜೊತೆ. ಇದು ಒಂದ್ ಕಡೆ ಆದ್ರೆ, ಪತಿದಾರ್ಗೆ ಪ್ರೆಷರ್ ಆಗತ್ತಾ, ಬ್ಯಾಟಿಂಗ್ ಚೇಂಜ್ ಆಗತ್ತಾ, ಅಥವಾ ಇದು ಆಲ್ ದ ಥಿಂಗ್ಸ್ ದಟ್ ಹಿ ಮೆನ್ಷನ್, ಸಚಿನ್ ಮೆನ್ಷನ್ ಮಾಡಿ ಆಗತ್ತಾ ಅಂದ್ರೆ, ದಟ್ಸ್ ವೇರ್ ಪೀಪಲ್ ಲೈಕ್ ವಿರಾಟ್ ಕೊಹ್ಲಿ ವಿಲ್ ಕಮ್ ಇನ್ ಟು ಪಿಕ್ಚರ್. ಯೋಚನೆ ಮಾಡೋಣ, ನಾವಿದೀವಿ, ನೀನ್ ನಿನ್ನ ನ್ಯಾಚುರಲ್ ಗೇಮ್ ಆಡು,
ನಿನ್ನ ಐಡಿಯಾಸ್ ಏನು ಅಂತ ಹೇಳು, ಬೇಕಾದ್ರೆ ಗೈಡೆನ್ಸ್ ಕೊಡ್ತೀವಿ, ನಿನ್ಗೆ ಏನಾದ್ರು ಒಪಿನಿಯನ್ ಬೇಕಂದ್ರೆ ಹೇಳು, ಕೊಡ್ತೀವಿ ಅಂತ. ಅಲ್ಲಿ ಫಿಲ್ ಸಾಲ್ಟ್ ಇದ್ದಾನೆ ಬ್ಯಾಟಿಂಗ್ ಯೂನಿಟ್ನ ನೋಡ್ಕೊಳಕ್ಕೆ. ಈ ಕಡೆ ಭುವನೇಶ್ವರ್ ಕುಮಾರ್ ಇದ್ದಾರೆ ರೇ ಬೌಲಿಂಗ್ ಯೂನಿಟ್ನ ನೋಡೋಕ್ಕೆ. ಅದ್ರ ಮೇಲೆ ನ್ಯಾಚುರಲ್ ಲೀಡರ್ ಇನ್ ವಿರಾಟ್ ಕೊಹ್ಲಿ, ಇದ್ರ ಮೇಲೆ DK ಎಲ್ಲ ಮ್ಯಾಚ್ ಮುಗಿದು ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ಬೇಕಾದ್ರೆ DK ಇದ್ದಾರೆ. ಸೊ ಕಂಡೀಷನ್ ಮಾಡೋಕ್ಕೆ ಬೇಕಾದಷ್ಟು ಒಳ್ಳೆ ಇದಿದೆ, ಅಟ್ಮಾಸ್ಫಿಯರ್ ಇದೆ. ಆ್ಯಂಡ್ ವಿ ಆರ್ ನಾಟ್ ಟಾಕ್ಸಿಕ್ ಟೀಮ್ ಲೈಕ್ ಸಮ್ ಅದರ್ ಟೀಮ್ಸ್. ಈ ಥರ ಏನೋ ಹೊಸ ಕ್ಯಾಪ್ಟನ್ ಬಂದರು, ಜನನು ಬೂ ಮಾಡಿದ್ರು, ಯಾರೋ ಹೊಟ್ಟೆ ಹೊಡ್ಕೊಂಡ್ರು, ಆ ಥರ ಟೀಮ್ ಅಲ್ಲ ರೀ ನಮ್ದು. ಚೆನ್ನಾಗಿರುತ್ತೆ. ಇನ್ನೇನು ಪಾಯಿಂಟಿಗೆ ಬರೋದಂದ್ರೆ ಕನ್ಕ್ಲೂಡ್ ಮಾಡೋದೆ. ಸೊ ದಟ್ಸ್ ವಾಟ್ ನಾವು ಇದ್ರ ಮೂಲಕನೇ ಎಂಡ್ ಮಾಡಬೇಕು ಅಂತಿದ್ವಿ. ಟು ವಿಶ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ರಜತ್ ಪತಿದಾರ್. ಸೊ ರಾಪ ಸುಪ್ರಮಸಿ ಬೆಳಿಲಿ. ನನಗಂತೂ ಇದು ದಿನೇಶ್ ಕಾರ್ತಿಕ್ ಹೇಳೋ ಒಂದು ಮಾತು ಆಲ್ಮೋಸ್ಟ್ 1 year ಇಂದ ಭಾಳ ಇಷ್ಟ ಆಗ್ತಾ ಇದೆ. ಇಷ್ಟು ದಿನ ನೋಡಿದ್ದೆ ಬೇರೆ, ಇನ್ಮೇಲೆ ನೋಡೋದೇ ಬೇರೆ ಅಂತ ಲಾಸ್ಟ್ ಇಯರ್ ಇಂದಾನೆ ಹೇಳಿದ್ರು. ಲಾಸ್ಟ್ ಇಯರ್ ಟೀಮ್ ಆಡಿದ ರೀತಿಲಿ ಅದು ಖಂಡಿತ ಕಾಣಿಸ್ತು. ಇಷ್ಟು ದಿನ ಆಡಿದ ಬೇರೆ, ಇನ್ಮೇಲೆ ಆಡೋದು ಬೇರೆ ಅನ್ನೋದು. ಒಬ್ಬರು ಇಬ್ಬರು ಮೇಲೆ ಡಿಪೆಂಡ್ ಆಗ್ತಿದ್ದ ಟೀಮು, ಇಡೀ ಟೀಮ್ ಒಟ್ಟಿಗೆ ಆಡಿ ಲಾಸ್ಟ್ 5-on-5 ಗೆದ್ದಿದ್ದು, ಮುಂದಕ್ಕೆ ಪ್ಲೇ ಆಫ್ಸ್ಗೆಲ್ಲ ಬಂದಿದ್ದು, ಇದೆಲ್ಲನೂ ನೋಡಿದಾಗ ಹೌದು ಬೇರೆ ಬಿಲೀಫ್ ಇದೆ ಟೀಮಲ್ಲಿ, ಬೇರೆ ಕೆಪಬಿಲಿಟಿ ಇದೆ ಅನ್ನೋದು ಗೊತ್ತಾಯ್ತು. ಈಗ ವಿತ್ ದಿಸ್ ಮೂವ್ ದಿನೇಶ್ ಕಾರ್ತಿಕ್ ಒನ್ಸ್ ಅಗೇನ್ ಮೆನ್ಷನ್, ಇಫ್ ಲಾಸ್ಟ್ 3 years ವಾಸ್ ಗ್ರೇಟ್, ಯು ವಿಲ್ ಸಿ ಮಚ್ ಗ್ರೇಟರ್ ರಿಸಲ್ಟ್ಸ್ ಫಾರ್ RCB ಅಂತ. ಸೊ ಅದ್ರ ಮೇಲೆ ಗಟ್ಟಿಯಾಗಿ ನಂಬಿಕೆ ಇಟ್ಕೊಂಡಿದ್ದೀನಿ ನಾನು. ಅದನ್ನ ಹೇಳ್ತಾ, ವಿಶ್ ಮಾಡ್ತಾ, RCBಗೆ ಒಳ್ಳೆ ಟೈಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ, WPL ಸೆಕೆಂಡ್ ಅದೇ WPL ಸೆಕೆಂಡ್ ಟೈಟಲ್ ಗೆಲ್ಲಿ, ಆ ಟೈಟಲ್ ಹಾಗೆ ಚಿನ್ನಸ್ವಾಮಿ ಲ್ಯಾಂಡ್ ಆಗ್ತಿದಂಗೆನೆ ರಜತ್ ಟೇಕ್ ಆಫ್ ಮಾಡ್ಲಿ ಅಂತ ವಿಶ್ ಮಾಡ್ತೀವಿ. ಇದ್ರ ಮಧ್ಯ ಗ್ಯಾಪ್ ಅಲ್ಲಿ ನಮ್ಮ ಇಂಡಿಯಾ ಅವರು ಚಾಂಪಿಯನ್ಶಿಪ್ ಚೆನ್ನಾಗಿ ಆಡ್ಲಿ ಅಂತ ಹೇಳ್ತಾ ಅದನ್ನು ಸ್ಟಾರ್ಟ್ ಆಗ್ತಾ ಇದೆ ಅತಿ ಶೀಘ್ರದಲ್ಲೇ. ಅವ್ರು ಹೇಳಿದ್ದು ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬ ಅಂತ ನಿಮಗೆ ಕೇಳಿಸಿಲ್ಲ ಅಂತ ಮತ್ತೆ ಹೇಳಿದ್ವಿ. ಸರಿ, ಅಲ್ಲಿ ಓಕೆ, ಗುಡ್ ನೈಟ್ ವಿತ್ ದಟ್ ಫ್ರೆಂಡ್ಸ್. ಕ್ಲೋಸ್ ಮಾಡೋಣ. ಅಡ್ವೈಸರ್ಸ್ ಎಲ್ಲಿ ಕಾಣಿಸಿದ್ರು ಮಾತಾಡ್ಸಿ, ಏನ್ ಬೇಕು ಅಡ್ವೈಸ್ ಕೊಡ್ತೀವಿ. ನಾವು ಬಿಟ್ಟಿಯಾಗಿದ್ದೀವಿ, ನಿಮ್ಗೂ ಬೇಕಾದ್ರೆ ಬಿಟ್ಟಿಯಾಗಿ ಎಲ್ಲ ಅಡ್ವೈಸ್ ಕೊಡ್ತೀವಿ. ಸಿಗೋಣ. ಬೈ ಬೈ. ಆಲ್ ರೈಟ್, ಸಿ ಯು, ಬೈ.